ಎಲ್ಲರೂ ನಮ್ಮ ಸತ್ಯವೇದಕ್ಕೆ ನಮ್ಮ ವೇದಗಳನ್ನು ತಿಳಿಸಿಕೊಳ್ಳುವ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯದ ಭಾಗಕ್ಕೆ ನಾವು ಸತ್ಯವೇದ ತಿಳಿಸಿಕೊಳ್ಳುವ ವಿಮೋಚನೆ ಕಾಂಡ 33ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡಿಕೊಳ್ಳುತ್ತೇವೆ. ವಿಮೋಚನೆ ಕಾಂಡ ಅದರಲ್ಲಿ 33ನೇ ಅಧ್ಯಾಯ ಅದರಲ್ಲಿ 19ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆತನು ನನ್ನ ಸರ್ವೋತ್ತಮವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆಯಿಡುವೆನೋ ಅವನ ಮೇಲೆ ದಯೆಯಿಡುವೆನು, ಯಾರನ್ನು ಕರುಣಿಸುವನೋ ಅವರನ್ನು ಕರುಣಿಸುವೆನೋ ಅಂದನು. ಇಲ್ಲಿ ನಾವು ನೋಡುತ್ತೇವೆ, ಮೋಶೆ ದೇವರು ನೋಡಿ ಕೇಳ್ತಾನೆ, ದೇವರೇ ನಾನು ನಿನ್ನನ್ನು ನೋಡ್ಬೇಕು, ದೇವರು ಹೇಳ್ತಾನೆ, ನೀನು ನನ್ನನ್ನು ನೋಡಕ್ಕಾಗಲ್ಲ, ಅದು ಅಸಾಧ್ಯವಾದದ್ದು, ದೇವರನ್ನು ಯಾರು ನೋಡಲಿಕ್ಕೂ ಆಗಲ್ಲ ಎಂಬುದಾಗಿ ಹೇಳಿದಾಗಲೂ ಆದರೆ ಅವನ ಪ್ರಾರ್ಥನೆಯನ್ನ ದೇವರು ನಿರಾಕರಿಸಲಿಲ್ಲ, ತಳ್ಳಿಬಿಡಲಿಲ್ಲ. ಬಹಳ ಡೇಂಜರ್ ದೇವರನ್ನ ನೋಡುವಂಥದ್ದು, ಬಹಳ ಅಪಾಯ. ಒಬ್ಬರು ದೇವರು ನೋಡಿ ಉಳಿಯೋದು ಕಷ್ಟ. ಅದಕ್ಕೆ ನಮಗೆ ದೇವರು ತನ್ನನ್ನು ತೋರಿಸಿಕೊಳ್ಳಲಿಕ್ಕೆ ಬದಲಾಗಿ ಆತನು ನಮಗೆ ಹೇಗೆ ತನ್ನನ್ನು ತೋರಿಸಿಕೊಳ್ಳುವನಾಗಿದ್ದಾನೆ, ತನ್ನನ್ನು ಹೇಗೆ ನಮಗೆ ಪ್ರಕಟಿಸಿಕೊಳ್ಳುವನಾಗಿದ್ದಾನೆ ಎಂಬುದನ್ನು ನಾವು ನೋಡುತ್ತೇವೆ. ಆಗ ಮೋಶೆ ಕೇಳಿದ್ದೇನು, ದೇವರೇ ನಾನು ನಿನ್ನನ್ನು ನೋಡಬೇಕು. ಒಂದು ಸಾರಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ, ಎಷ್ಟೋ ಅದ್ಭುತಗಳು ನಡೆದಿದೆ, ಸುಮಾರು 1,00,000 ಜನ ಹೊರಗಡೆ ಬಂದಿದ್ದಾರೆ, ಕೆಂಪು ಸಮುದ್ರ ಎರಡಾಗಿ ವಿಭಾಗಿಸಿದೆ, ನೈಲ್ ನದಿ ರಕ್ತವಾಗಿ ಮಾರ್ಪಟ್ಟಿದೆ. ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ನೋಡಿದಂಥ ಮೋಶೆಗೆ ಆತನಿಗೆ ಅದರಲ್ಲಿ ತೃಪ್ತಿ ಇಲ್ಲ. ಆತನಿಗೇನೆಂದರೆ ದೇವರನ್ನ ನೋಡಬೇಕೆಂಬುದಾಗಿ. ಅನೇಕರಿಗೂ ಆಸೆ ಇರುತ್ತೆ, ನಾನು ದೇವರನ್ನ ನೋಡಬೇಕೆಂಬುದಾಗಿ. ಯಾರಿಗೂ ಆಸೆ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಇಲ್ಲಿ ದೇವರು ಮೋಶೆಗೆ ಹೇಳದಂದ್ರೆ 19ನೇ ವಚನದಲ್ಲಿ ಒಂದು ಪದವನ್ನು ಮಾತ್ರ ನಾವು ನೋಡುತ್ತೇವೆ. ಆತನು ನನ್ನ ಸರ್ವೋತ್ತಮವನ್ನು ನಿನ್ನೆದುರಿಗೆ ದಾಟಿ ಹೋಗುವಂತೆ ಮಾಡುವೆನು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. ಇಲ್ಲಿ ದೇವರು ಹೇಳ್ತಾನೆ, ನೀನು ನನ್ನನ್ನು ನೋಡಬೇಕಾದ್ರೆ ಒಂದು ಕಾರ್ಯ ಮಾಡ್ತೇನೆ, ನನ್ನ ಸರ್ವೋತ್ತಮ ಅಂದರೆ ದೇವರು ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ದೇವರು ಹೇಗಾಗಿದ್ದಾನೆ ಎಂದು ನೋಡ್ಬೇಕಾದ್ರೆ, ದೇವರನ್ನ ನಾವು ನೋಡ್ಬೇಕಾದ್ರೆ ಆತನು ಹೇಗಿದ್ದಾನೆ ಅಂದ್ರೆ ಆತನು ಸರ್ವೋತ್ತಮನಾಗಿದ್ದ. ಗಾಡ್ ಇಸ್ ಗುಡ್, ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಈ ಬೆಳಗಿನ ವೇಳೆಯಲ್ಲಿ ನಾವು ನೋಡುವಂತ ವಚನ ಏನಂದ್ರೆ ದೇವರು ಒಳ್ಳೆಯವನಾಗಿದ್ದ. ಗಾಡ್ ಇಸ್ ಗುಡ್ ಎಂಬುದಾಗಿ. ದೇವರು ಏನಾಗಿದ್ದಾನೆ? ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ಹೆಂಗಿದ್ದಾನ್ರಿ? ದೇವರು ಒಳ್ಳೆಯವನಾಗಿದ್ದಾನೆ. ದೇವರು ಯಾವ ತರ ಇದ್ದಾನೆ? ದೇವರು ಒಳ್ಳೆಯವನಾಗಿದ್ದಾನೆ. ಎಷ್ಟು ಎತ್ತರ ಆಗಿದ್ದಾನೆ? ಅವನಷ್ಟು ಒಳ್ಳೆಯವನಾಗಿದ್ದಾನೆ. ಅವನ ಸ್ವಭಾವ ಏನು? ದೇವರು ಒಳ್ಳೆಯವನಾಗಿದ್ದಾನೆ. ಸೊ ಎಲ್ಲದರಲ್ಲಿಯೂ ನಾವು ನೋಡಬಹುದಾದದ್ದು ದೇವರಲ್ಲಿ ಒಳ್ಳೆಯದನ್ನೇ ನಾವು ನೋಡಬಹುದು ಹೊರತು ಆತನಲ್ಲಿ ಯಾವುದೊಂದು ಕಳಂಕಗಳಾಗಲಿ, ಸುಕ್ಕುಗಳಾಗಲಿ, ದೋಷಗಳಾಗಲಿ, ಮತ್ತೊಂದಾಗಲಿ, ಕಹಿಯಾಗಲಿ, ಸಿಟ್ಟಾಗಲಿ ಆತನು ಇಲ್ಲದವನಾಗಿ ನಿರ್ದೋಷವುಳ್ಳವನಾಗಿ ಆತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಯಾರಿಗೆ ಒಳ್ಳೆಯವನಾಗಿದ್ದಾನೆ? ಬೈಬಲ್ ಹೇಳ್ತದೆ, ಆತನು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಮಳೆಯನ್ನ ಬರಮಾಡುವಂತ ಒಳ್ಳೆ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನು ಅಷ್ಟು ಒಳ್ಳೆಯವನಾಗಿ, ಆತನ ಒಳ್ಳೆತನಕ್ಕೆ ಗುಡ್ನೆಸ್, ಆತನ ಉಪಕಾರ ಎಂಬುದಾಗಿ ನಾವು ನೋಡುತ್ತೇವೆ. ಒಳ್ಳೆತನಕ್ಕೆ ಅಳತೆ ಎಂಬುದು ಇಲ್ಲವೇ ಇಲ್ಲ. ಅದರಿಂದ ಪ್ರಿಯ ದೇವಜನರೇ, ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ದೇವರು ಒಳ್ಳೆಯವನಾಗಿದ್ದಾನೆ. ಏನಾಗಿದ್ದಾನೆ? ಗಾಡ್ ಈಸ್ ಗುಡ್. ಸೊ ಇಂಗ್ಲಿಷ್ ಅಲ್ಲಿ ಯಾವಾಗಲೂ ಒಂದು ಗಾದೆ ಹೇಳಿದೆ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ವೇಳೆಯಲ್ಲೂ ದೇವರು ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯವನು. ಎಲ್ಲ ಸಮಯಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ, ಎಂಥ ಸ್ಥಿತಿಗತಿಗಳಲ್ಲಿ. ಹಲ್ಲೆಲೂಯಾ. ದೇವರು ಆತನು ತನ್ನ ಒಳ್ಳೆತನವನ್ನ
ಎಂದಿಗೂ ಮಾರ್ಪಡದವನಾಗಿದ್ದಾನೆ. ಲೋಕದಲ್ಲಿ ಹೇಳ್ತಾರೆ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಎಂಬುದಾಗಿ. ಆದರೆ ನಮ್ಮ ದೇವರು ಒಳ್ಳೆಯವರಿಗೂ ದೇವರೇ, ಕೆಟ್ಟವರಿಗೂ ದೇವರೇ. ಒಳ್ಳೆಯವರಿಗೂ ಒಳ್ಳೆಯವನೇ, ಕೆಟ್ಟವರಿಗೂ ಒಳ್ಳೆಯವನೇ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆತನು ನಿನ್ನ ಮೊಂಡತನಗಳನ್ನ ಅಥವಾ ನಿನ್ನ ಅವಿಧತೆಗಳನ್ನ ಅಥವಾ ನಿನ್ನ ನಿನ್ನ ಹಠಮಾರತನಗಳಲ್ಲಿ, ನಿನ್ನ ಅವಿಧತೆಗಳಲ್ಲಿ ದೇವರನ್ನು ವಿರುದ್ಧವಾಗಿ ನಾವು ನಡೆಯುವಂಥ ವೇಳೆಯಲ್ಲೂ ದೇವರು ನಮಗೆ ಮೂರ್ಖರಿಗೆ ತಕ್ಕಂತೆ ಆತನು ಮೂರ್ಖನಾಗಿರದಂತೆ ಮೂರ್ಖರಾಗಿರುವಂಥ ನಮಗೂ ಆತನು ಒಳ್ಳೆಯವನೇ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಒಳ್ಳೆಯವನಾಗಿರೋದ್ರಿಂದ ಆತನು ನಮ್ಮನ್ನು ದಂಡಿಸದೆ, ಆತನು ಒಳ್ಳೆಯವನಾಗಿರೋದ್ರಿಂದ ನಮ್ಮನ್ನು ಶಿಕ್ಷಿಸದೆ, ಆತನು ಒಳ್ಳೆಯವನಾಗಿರೋದ್ರಿಂದ ನಮ್ಮನ್ನು ಶಪಿಸದೆ, ನಮ್ಮನ್ನು ಹಾಳು ಮಾಡದೆ, ನಾವು ಇವತ್ತಿಗೂ ನಾಶವಾಗದೆ ಇರುವುದು ನಮ್ಮ ಪುಣ್ಯ, ನಮ್ಮ ಒಳ್ಳೆತನಗಳಿಂದ, ನಮ್ಮ ಪ್ರಾರ್ಥನೆಗಳಿಂದ, ನಮ್ಮ ಭಕ್ತಿಯಿಂದ ಎಲ್ಲ. ಆತನು ಒಳ್ಳೆಯವನಾಗಿರೋದ್ರಿಂದ ನಾನಿವತ್ತು ಉಳಿದಿದ್ದೇನೆ, ನಾನು ಇವತ್ತು ಬದುಕಿದ್ದೇನೆ. ಆತನು ಒಳ್ಳೆಯವನಾಗಿರೋದ್ರಿಂದ ಆತನು ನನಗೆ ಅಳತೆಯಿಂದ ಅಳೆದು ನನ್ನನ್ನ ಬಹುವಾಗಿ ಬಹಳವಾಗಿ ಆತನು ನನ್ನನ್ನು ಪ್ರೀತಿಸುವಂತ ದೇವರಾಗಿ ಕಾಣಲ್ಪಡುವನಾಗಿದ್ದಾರೆ. ಅದಕ್ಕೆ ಮೋಶೆಗೆ ದೇವರು ಹೇಳ್ತಾನೆ, ನಾನು ಸರ್ವೋತ್ತಮನು ಎಂಬುದಾಗಿ ನಿನ್ನೆದುರಿಗೆ ನಾನೇನ್ ಮಾಡ್ತೇನೆ, ದಾಟಿ ಹೋಗ್ತೇನೆ. ನಿನ್ನ ಜೀವನದಲ್ಲಿ ಏನೇ ಆಗಿರು, ಆದರೆ ನಾನು ನಿನಗೆ ಏನಾಗಿರ್ತೇನೆ, ಸರ್ವೋತ್ತಮನು. ನಾನು ಒಳ್ಳೆಯವನಾಗಿನೇ ನಿನ್ನ ಮುಂದೆ ನಾನು ದಾಟಿ ಹೋಗುವನಾಗಿದ್ದೇನೆ. ನಿನ್ನ ಮಾರ್ಗದಲ್ಲಿ, ನಿನ್ನ ಎಲ್ಲ ಹೆಜ್ಜೆಗಳಲ್ಲಿ ನಾನು ನಿನಗೇನಾಗಿರುವೆನು, ಒಳ್ಳೆಯವನೇ ಆಗಿರುವೆನು. ಒಳ್ಳೆಯದನ್ನೇ ನಾನು ನಿನಗೆ ಮಾಡುತ್ತಿರುವೆನು ಎಂಬುದಾಗಿ ದೇವರು ಹೇಳುವನಾಗಿದ್ದಾನೆ. ಪ್ರಿಯರೇ, ಎಂಥ ವೇಳೆಗಳಲ್ಲಿಯೂ ಆತನು ಒಳ್ಳೆಯವನಾಗಿದ್ದಾನೆ. ಆದಾಮನು ಅವಳು ಪಾಪ ಮಾಡಿದಾಗ ಆಕ್ಚುಲಿ ಆತನು ಬಂದು ಅವರನ್ನ ನಾಶ ಮಾಡಬೇಕಾಗಿತ್ತು, ಅಳಿಸಿಬಿಡಬೇಕಾಗಿತ್ತು. ದೇವರು ಹಾಗೆ ಮಾಡಲಿದೆ. ಅವರು ಬೆತ್ತಲೆಯಾಗಿರುವುದನ್ನು ನೋಡಿ ಅವರಿಗೆ ಏನನ್ನು ತೊಡಿಸಿದಂದ್ರೆ, ಆತನು ಅವರಿಗೆ ಚರ್ಮದ ವಸ್ತ್ರವನ್ನು ತೊಡಿಸಿ ಅವರ ಬೆತ್ತಲೆಯನ್ನ ದೇವರು ಮರೆ ಮಾಡಿದ. ಅವರ ಬೆತ್ತಲೆಯನ್ನ ದೇವರು ಮರಮಾಡ. ಅವ್ರನ್ನ ಅಷ್ಟಾಗಿ ಪ್ರೀತಿಸಿದವನು, ಅವ್ರನ್ನ ದಂಡಿಸಬೇಕಾದವನು, ಶಿಕ್ಷಿಸಬೇಕಾದವನು, ಅವರನ್ನ ನಾಶ ಮಾಡಬೇಕಾದವನು, ಅವರು ನಾಶವಾಗದೆ ಉಳಿದಿದ್ದು ಆತನು ಒಳ್ಳೆಯವನಾಗಿರುವುದರಿಂದ ಆದಾಮ ಅವಳಿಗೆ ವಸ್ತ್ರವನ್ನ ತೊಡಿಸಿದ. ಇವತ್ತು ನಿನ್ನ ಜೀವಿತದಲ್ಲೂ ನೀನು ಬೆತ್ತಲೆಯಾಗದಂತೆ, ನಿನಗೆ ಅವಮಾನ ಉಂಟಾಗದಂತೆ, ನೀನು ಮಾಡಿದ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷೆಯನ್ನ, ಕೆಡುಕನ್ನ ನಿನ್ನ ಮೇಲೆ ಬರಮಾಡದಂತೆ ಶುಭವು ಕೃಪೆಗಳಿಂದ ನಿನ್ನನ್ನು ದೇವರು ಶೃಂಗರಿಸಿ, ನಿನ್ನ ಅವಮಾನಕ್ಕೆ ಬದಲಾಗಿ ಆತನು ಮಾನವನ್ನ ಕೊಟ್ಟು, ದುಃಖಕ್ಕೆ ಬದಲಾಗಿ ನಿನಗೆ ಸಂತೋಷವನ್ನ ಕೊಟ್ಟು, ಸೋಲುವಿಕೆಗೆ ಬದಲಾಗಿ ಜಯವನ್ನು ಕೊಟ್ಟಿದ್ದಾನೆಂದ್ರೆ ನಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ಆತನು ಒಳ್ಳೆಯವನಾಗಿರುವುದರಿಂದ. ದ ಗಾಡ್ ಇಸ್ ಸೋ ಗುಡ್. ದೇವರು ಎಷ್ಟು ಒಳ್ಳೆಯವನು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರು ಎಷ್ಟು ಒಳ್ಳೆಯವನೆಂದರೆ ಆತನು ನಮಗಾಗಿ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟಂತವನಾಗಿದ್ದಾನೆ. ಹಾಗಾದರೆ ದೇವರು ಒಳ್ಳೆಯವನು ಎಂಬುದಾಗಿ ನಾವು ನೋಡಬೇಕಾದ್ರೆ, ನಾವು ಒಳ್ಳೆಯದು ಮಾಡಿದಾಗ ಮಾತ್ರ ಅಲ್ಲ, ಚರ್ಚೆಗೆ ಬಂದಾಗ ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡಿದಾಗ ಮಾತ್ರ ಅಲ್ಲ, ನೀನು ಪ್ರಾರ್ಥನೆ ಮಾಡದಿದ್ದಾಗಲೂ, ಚರ್ಚೆಗೆ ಬರೋಕ್ಕಿಂತ ಮುಂಚಿತವಾಗಿನೂ, ಯೇಸುನ ನಂಬುವುದಕ್ಕಿಂತ ಮುಂಚೆನೂ ದೇವರು ನಿನಗೆ ಆತನು ಒಳ್ಳೆಯವನಾಗಿದ್ದ ಕಾರಣ ಯಾಕೆಂದ್ರೆ ಆದಿಯಲ್ಲೇ ದೇವರು ನಿನ್ನನ್ನ ಆರಿಸಿಕೊಂಡದ್ದರಿಂದ ಆದಿಯಿಂದಲೂ ಆತನು ಒಳ್ಳೆಯವನಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, 34ನೇ ಅಧ್ಯಾಯ ಕೀರ್ತನೆಗಳು 34 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆ 34:8. ಮೈಕ್ ಇನ್ನೊಬ್ಬರು ಕೇಳ್ಕೊಡ್ರಿ, ಬೇಗ ಬೇಗ ಓದೋರಿಗೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಪ್ರೈಸ್ ದಿ ಲಾರ್ಡ್. ಅಮ್ಮಿ ಬರೋದು ಕಮ್ಮಿ ಮಾಡಿರಿ ಕೆಳಮನೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡುತ್ತೇವೆ 34ನೇ ಅಧ್ಯಾಯ 8ನೇ ವಚನವನ್ನ ಓದಿಕೊಳ್ಳುವಾಗ, ಯೆಹೋವನು ಏನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಸರ್ವೋತ್ತಮನು
ಅಂದ್ರೆ ಬೇರೆ ಉತ್ತಮನಲ್ಲ, ನಮ್ಮ ದೇವರೇನಾಗಿದ್ದಾನೆ? ಸರ್ವ ಉತ್ತಮನು. ಉತ್ತಮರು ಈ ಲೋಕದಲ್ಲಿ ಇದ್ದಾರೆ, ಆದರೆ ಸರ್ವೋತ್ತಮರು ಯಾರಿಲ್ಲ. ಅನೇಕ ಒಳ್ಳೆಯದನ್ನು ಮಾಡುವವರಿದ್ದಾರೆ, ಒಳ್ಳೆಯವರು ಈ ಲೋಕದಲ್ಲಿ ಇದ್ದಾರೆ, ಆದರೆ ಸರ್ವೋತ್ತಮರು ಅಂತ ಹೇಳಬೇಕಾದರೆ ಒಬ್ಬನು, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅದಕ್ಕೆ ದಾವೀದನು ಹೇಳುತ್ತಾನೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ, ಕೇಳ್ರಿ, ಅನುಭವದಿಂದ ಅಂದರೆ ಸವಿದು ನೋಡ್ರಿ, ಟೇಸ್ಟ್ ಅಂಡ್ ಸಿ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನೋಡ್ತೇವೆ. ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್ ಅಂದ್ರೆ ದೇವರು ಒಳ್ಳೆಯವನೆಂದು ನಾವು ಏನು ಮಾಡಬೇಕಂದ್ರೆ ಸವಿದು ರುಚಿಸಿ ನೋಡುವರಾಗಿರಬೇಕು. ದೇವರು ಒಳ್ಳೆಯವನು, ದೇವರು ಒಳ್ಳೆಯವನು, ದೇವರು ಒಳ್ಳೆಯವನು ಎಂಬುದಾಗಿ ನಾವು ಕೇಳುವರಾಗಿದ್ದರು. ಈ ದೇವರು ನನಗೆ ಹೇಗೆ ಒಳ್ಳೆಯವನು, ಈ ದೇವರು ನನಗೆ ಹೇಗೆ ಒಳ್ಳೆಯವನಾಗಿರಕ್ಕೆ ಸಾಧ್ಯ, ಈ ದೇವರ ಒಳ್ಳೆತನವನ್ನ ನಾನು ಹೇಗೆ ಅನುಭವಿಸಲಿಕ್ಕೆ ಸಾಧ್ಯ? ಬೈಬಲ್ ಹೇಳುತ್ತದೆ, ಸವಿದು ನೋಡ್ರಿ. ಬೇರೆ ಒಂದು ಐಸ್ ಕ್ರೀಮ್ ಬಗ್ಗೆ ಎಷ್ಟೇ ಅಡ್ವರ್ಟೈಸ್ ಮಾಡಿದ್ರು, ಐಸ್ ಕ್ರೀಮು ಹೀಗಿದೆ, ಐಸ್ ಕ್ರೀಮ್ ಅಲ್ಲಿ ಈ ತರ ಇದೆ, ಐಸ್ ಕ್ರೀಮ್ ಅಲ್ಲಿ ಈ ತರ ಫ್ಲೇವರ್ ಇದೆ, ಇದರಲ್ಲಿ ಮಾವಿನ ರುಚಿ ಇದೆ, ಅಥವಾ ಇದರಲ್ಲಿ ನೇರಳೆಹಣ್ಣಿನ ರುಚಿ ಇದೆ, ಅಥವಾ ಇದರಲ್ಲಿ ಹಲಸಿನ ರುಚಿ ಇದೆ, ಇದರಲ್ಲಿ ನೋಡ್ಬೇಕಾದ್ರೆ ಸ್ಟ್ರಾಬೆರಿ ರುಚಿ ಇದೆ ಎಂಬುದಾಗಿ ಒಂದು ಐಸ್ ಕ್ರೀಮ್ ಬಗ್ಗೆ ನಾನು ಇಡೀ ದಿನ ಹೇಳಿದ್ರು, ನೀವು ಆ ಐಸ್ ಕ್ರೀಮ್ ಬಗ್ಗೆ ತಿಳಿದಿದ್ದೀರ ಹೊರತು ಐಸ್ ಕ್ರೀಮ್ ಏನ್ ಮಾಡಕ್ಕಾಗಲ್ಲ, ರುಚಿ ನೋಡಕ್ಕಾಗಲ್ಲ. ಯಾವಾಗಲ್ಲ ನೀವು ರುಚಿ ನೋಡ್ತಿರೋ, ಓಹೋ ಇದು ಮಾವಿನ ಹಣ್ಣು ತರ ಇದೆ, ಇದು ನೇರಳೆಹಣ್ಣು ತರ ಇದೆ, ಇದು ಹಲಸಿನ ತರ ಇದೆ, ಇದು ವೆನಿಲಾ ತರ ಇದೆ, ಇದು ಸ್ಟ್ರಾಬೆರಿ ತರ ಇದೆ, ಇದು ನೋಡಬೇಕಾದ್ರೆ ಸಪೋಟ ಹಣ್ಣಿನ ರುಚಿ ಇದೆ, ಇದು ಸೀತಾಫಲ ರುಚಿ ಇದೆ ಎಂಬುದಾಗಿ ಆ ಐಸ್ ಕ್ರೀಮ್ ಅನ್ನ ಸವಿಯುವಾಗ, ರುಚಿ ನೋಡುವಾಗ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಉಳ್ಳದಾಗಿರ್ತದೆ. ಹಾಗೆಯೇ ಪ್ರಿಯರೇ, ನಾವು ಕ್ರಿಸ್ತನನ್ನ ನಂಬುತ್ತಾ ನಾವು ಏನ್ ಮಾಡಕ್ಕಾಗುತ್ತೆ ಅಂದ್ರೆ ದೇವರನ್ನು ಹೆಚ್ಚೆಚ್ಚಾಗಿ ಸವಿಯಲಾಗಿ ಅಥವಾ ಆತನನ್ನ ಅನುಭವಿಸಲಿಕ್ಕಾಗಿ ಸಾಧ್ಯವಾಗುತ್ತದೆ. ಎಷ್ಟು ನೀವು ಸವಿತೀರೋ ಅಷ್ಟು ಆತನು ಒಳ್ಳೆಯವನೇ. ಪ್ರೇರೆ, ಎಲ್ಲ ಆಹಾರ ಒಳ್ಳೆಯದೇ, ಆದರೆ ಹೆಚ್ಚು ಸವಿದರೆ, ಹೆಚ್ಚು ತಿಂದ್ರೆ ಏನಾಗುತ್ತೆ, ಅದರಿಂದ ಒಂದು ಕಾಯಿಲೆ ಬರುತ್ತೆ. ಐಸ್ ಕ್ರೀಮ್ ಒಳ್ಳೆಯದೇ, ಅದರಿಂದ ಹೆಚ್ಚಾಗಿ ತಿಂದ್ರೆ ಅದರಿಂದ ಏನಾಗುತ್ತೆ, ಕಾಯಿಲೆ ಬರುತ್ತೆ. ಜೇನುತುಪ್ಪ ಒಳ್ಳೆಯದೇ, ಆದರೆ ಜೇನುತುಪ್ಪ ಹೆಚ್ಚಾಗಿ ತಿಂದ್ರೆ ಅದರಿಂದ ಸಮಸ್ಯೆಗಳು ಉಂಟಾಗುತ್ತೆ. ಮುದ್ದೆ ಒಳ್ಳೆಯದೇ, ದೈಸ ಮುದ್ದೆನೆ ತಿಂದ್ರೆ ಅದರಿಂದಲೂ ಕಾಯಿಲೆ ಬರುವಂತದ್ದಾಗಿದೆ. ಎಲ್ಲ ಒಳ್ಳೆಯದೇ, ಆದರೆ ಹೆಚ್ಚು ಸವಿದರೆ ಅದರಿಂದ ಹೆಚ್ಚು ನಷ್ಟಗಳನ್ನ ನಾವು ಅನುಭವಿಸುವಂತರಾಗಿ ಕಾಣಲ್ಪಡ್ತೇವೆ. ದುಡ್ಡು ಒಳ್ಳೆಯದೇ, ಹೆಚ್ಚು ದುಡ್ಡಿದ್ರಷ್ಟು ಹೆಚ್ಚು ಮನುಷ್ಯನಿಗೆ ಏನಿರುತ್ತೆ, ಚಿಂತೆ, ಭಾರ, ನಿದ್ರೆ ಇಲ್ದಂಗೆ ಕಾಣಲ್ಪಡ್ತದೆ. ಆದರೆ ಹೆಚ್ಚಾಗಿ ಯೇಸುವನ್ನ ಸವಿತಿರುವಾಗ ಈ ಯೇಸು ಒಳ್ಳೆಯವನಾಗಿನೇ ಇದ್ದಾನೆ. ಹಲ್ಲೆಲೂಯಾ. ಕಳೆದ 36-37 ವರ್ಷಗಳಿಂದ ಈ ಯೇಸುವನ್ನ ಅನುದಿನ ನಾನು ಸವಿತಲೇ ಇದ್ದೇನೆ. ನೀವು ಸಹ ಸವಿತಲೇ ಇದ್ದೀರಿ. ಯೇಸುನ ನಂಬಿದ ದಿನದಿಂದ 20 ವರ್ಷದಿಂದ 25 ವರ್ಷಗಳಿಂದ ಸವಿತನೇ ಬರ್ತಿದ್ದೀರಿ. ಯೇಸು ಎಂದಿಗೂ ಕೆಟ್ಟವನಾಗಿ ನಮಗೆ ತೋರ್ಪಡಲಿಲ್ಲ. ಆತನನ್ನು ಸವಿದ ದಿನದಿಂದ ಇದುವರೆಗೂ ಯೇಸು ಒಳ್ಳೆಯವನಾಗಿದ್ದಾನೆ. ಅದಕ್ಕಾಗಿ ಸ್ವಲ್ಪವಾಗಿ ಸವಿಯದೆ ಹೆಚ್ಚಾಗಿ ಸವಿರಿ. ಸ್ವಲ್ಪ ನಾವು ಸವಿದ್ರಿಂದ ಹೆಚ್ಚು ರುಚಿಯನ್ನ ನಾವು ಅನುಭವಿಸಕ್ಕಾಗಲ್ಲ. ಹೆಚ್ಚಾಗಿ ನಾವು ಸವಿತಿರುವಾಗ, ಹೆಚ್ಚಾಗಿ ನಾವು ದೇವರನ್ನ ಅನುಭವಿಸುವಾಗ, ಟೇಸ್ಟ್ ಮಾಡುವಾಗ ದೇವರು ಇನ್ನೂ ಹೆಚ್ಚಾಗಿ ಒಳ್ಳೆಯವನಾಗಿ ನಿಮ್ಮ ಜೀವಿತದಲ್ಲಿ ಆತನು ತೋರ್ಪಡುವನಾಗಿದ್ದಾನೆ. ಯೇಸು ಒಳ್ಳೆಯವನೆಂಬುದಾಗಿ ನೀವು ಓದಿರಬಹುದು. ಯೇಸು ಅದ್ಭುತಗಳನ್ನು ಮಾಡಿದ್ದಾನೆ, ಅವರಿಗೆ ಒಳ್ಳೆಯದು ಮಾಡಿದ್ದಾನೆ, ಅವರಿಗೆ ಕಷ್ಟದಿಂದ ಬಿಡುಗಡೆ ಮಾಡಿದ್ದಾನೆ, ಅವ್ರನ್ನ ಕಾಯಿಲೆಯಿಂದ ಬಿಡುಗಡೆ ಮಾಡಿದ್ದಾನೆ, ಬಡವನಾಗಿದ್ದವನನ್ನು ಶ್ರೀಮಂತನಾಗಿ ಮಾಡಿದ್ದಾನೆ, ಕುರಿಯನ್ನು ಕಾಯ್ತಿದ್ದವನ್ನ ಅರಸನಾಗಿ ಮಾಡಿದ್ದಾನೆ, ಗುಂಡಿಲಿ ಬಿಸಾಡಲ್ಪಟ್ಟವನನ್ನ, ಸೆರೆಮನೆಯಲ್ಲಿದ್ದವನನ್ನ ದೇಶದಲ್ಲಿ ಉದ್ಧಾರ ಮಾಡಿದ್ದಾನೆ ಎಂಬುದಾಗಿ ಯೇಸು ಒಳ್ಳೆಯವನೆಂಬುದಾಗಿ ಆತನ ಸುದ್ದಿಯನ್ನು ನಾವು ಕೇಳಿರಬಹುದು. ಹಲ್ಲೆಲೂಯಾ. ಯೇಸು ಎರಿಕೋ ಎಂಬ ಊರಿಗೆ
ಉಕ್ಕಿ ಆತನು ದಾಟಿ ಹೋಗುತ್ತಿರಬೇಕಾದ್ರೆ ಅಲ್ಲಿ ಒಬ್ಬ ಕುರುಡನಿದ್ದ. ಆತನು ಯೇಸುವಿನ ಸುದ್ದಿಯನ್ನ ಕೇಳಿದ್ದ. ಏನಂತ ಯೇಸುವಿನ ಸುದ್ದಿನ ಕೇಳಿದಂದ್ರೆ, ಯೇಸು ಒಳ್ಳೆಯವ, ಆತನು ಕುಂಟರಿಗೆ ಕಾಲು ಕೊಟ್ಟಿದ್ದಾನೆ, ಕುರುಡರಿಗೆ ಆತನು ಕಣ್ಣು ಕೊಟ್ಟಿದ್ದಾನೆ, ಕಿವುಡರಿಗೆ ಕಿವಿ ಕೊಟ್ಟಿದ್ದಾನೆ, ಮೂಕರಿಗೆ ಬಾಯಿ ಕೊಟ್ಟಿದ್ದಾನೆ, ಸತ್ತವರನ್ನ ಎಬ್ಬಿಸಿದ್ದಾನೆ, 5 ರೊಟ್ಟಿ 2 ಮೀನು ಆತನು 5,000 ಜನರಿಗೆ ಹಂಚಿದ್ದಾನೆ, ನೀರಿನ ಮೇಲೆ ನಡೆದಿದ್ದಾನೆ, ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದಾನೆ, ಯೇಸು ಲಾಜರನ್ನು ಎಬ್ಬಿಸಿದ್ದಾನೆ ಎಂಬಂತ ಯೇಸು ಒಳ್ಳೆಯವ ಎಂಬುದಾಗಿ ಯೇಸುನ ಸುದ್ದಿಯನ್ನು ಕೇಳಿದಂತ ಆ ಹುಟ್ಟು ಕುರುಡನು ಯೇಸು ತನ್ನ ಊರಿಗೆ, ಆ ಯೆರಿಕೋ ಊರನ್ನು ಹೋಗಿ ಆತನು ಹೋಗುತ್ತಿರಬೇಕಾದ್ರೆ ಈ ಯೇಸು ಒಳ್ಳೆಯವನು ಎಂಬುದಾಗಿ ಈ ಹುಟ್ಟು ಕುಂಟನಿಗೆ ಸುದ್ದಿ ಮಾತ್ರ ಕೇಳಿದ್ದರಿಂದ ಅವನಿಗೆ ಕಣ್ಣು ಬರಲಿಲ್ಲ. ಅವನ ಭಿಕ್ಷೆ ಬೇಡುವಂತ ಭಿಕ್ಷಾಟತನ ಅವನನ್ನು ಬಿಟ್ಟು ಹೋಗಲಿಲ್ಲ. ಅವನ ಮೇಲೆ ಹಾಕಿಕೊಂಡಿದಂತ ಆ ಬಟ್ಟೆ, ಕೊಳೆಯಾದ ಬಟ್ಟೆ ಮಾರ್ಪಡಲಿಲ್ಲ. ಅವನು ಭಿಕ್ಷೆ ಬೇಡದ ಪಾತ್ರೆ ಬಿಸಾಡಲ್ಪಡಲಿಲ್ಲ. ಯಾವಾಗ ಯೇಸು ತನ್ನ ಬಳಿಗೆ ಬಂದಿದ್ದಾನೆ ಎಂಬುದಾಗಿ ಅರಿತು ಯೇಸು ಮೇಲೆ ನಂಬಿಕೆ ಇಟ್ಟು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಲಿಗೆ ಪ್ರಾರಂಭಿಸಿದನು. ಯೇಸುವಿನ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ಕೇಳಿದಂತ ಈ ಕುರುಡನಿಗೆ ಒಳ್ಳೆದಾಗಲಿಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವನ್ನು ಕೂಗಿದಾಗ ಯೇಸು ಒಳ್ಳೆಯವನೆಂಬುದಾಗಿ ತನ್ನ ಜೀವನದಲ್ಲಿ ಅನುಭವಿಸಲಿಕ್ಕೆ ಪ್ರಾರಂಭವಾಯಿತು. ನಾನು ಹೇಳ್ತೇನೆ, ಇವತ್ತು ಅನೇಕರು ಕುರುಡರಾಗಿ ಸಭೆಯಲ್ಲಿ ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಯೇಸು ಅದ್ಭುತಗಳನ್ನು ಮಾಡುವ, ಯೇಸು ಕಣ್ಣೀರನ್ನು ಒರೆಸುವ, ಯೇಸು ರೋಗಗಳನ್ನು ವಾಸಿ ಮಾಡುವವನು, ಯೇಸು ಕುಷ್ಠ ರೋಗಗಳನ್ನು ಬಿಡುಗಡೆ ಮಾಡುವನು, ದೆವ್ವಗಳನ್ನು ಬಿಡುಗಡೆ ಮಾಡುವನು, ದರಿದ್ರರನ್ನು ಐಶ್ವರ್ಯವಂತನಾಗಿ ಮಾಡುವವನು ಎಂಬುದಾಗಿ ನೀನು ಕೇಳಿ ಕೇಳಿ ವಾರ ವಾರ ಹೋಗೋದ್ರಿಂದ ನೀನು ಅರ್ಥಕೊಂಡಿದ್ಯಾ. ಹೌದು, ಯೇಸು ಒಳ್ಳೆಯವಂತ ಗೊತ್ತು, ಆದರೆ ನನ್ನ ಜೀವಿತದಲ್ಲಿ ಯಾವಾಗ ಒಳ್ಳೆಯವನಾಗಿದ್ದಾನೆಂಬುದಾಗಿ ನೀನು ಅಂದುಕೊಳ್ಳೋದ್ರ ಮೂಲಕವಾಗಿ ನಿನಗೆ ಸಿಗುವುದಿಲ್ಲ. ಆ ಹುಟ್ಟು ಕುರುಡನು ಯೇಸುವನ್ನು ಕೂಗಿ ನಂಬಿಕೆ ಇಟ್ಟ ಪ್ರಕಾರವಾಗಿ ಪ್ರತಿ ದಿನ, ಪ್ರತಿ ಸಾರಿ ನೀನು ಕರ್ತನ ಮೇಲೆ ವಿಶ್ವಾಸವನ್ನ, ನಂಬಿಕೆಯನ್ನು ಇಡುವಾಗ ಆತನ ಒಳ್ಳೆತನಗಳನ್ನ, ಮೇಲುಗಳನ್ನ ರಾಶಿ ರಾಶಿಯಾಗಿ, ಬಹುವಾಗಿ, ಬಹಳವಾಗಿ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಕೂಗಿ ಆತನ ನಾಮವನ್ನು ಕೂಗುವರೆಲ್ಲರಿಗೂ ಆತನು ರಕ್ಷಣೆಯನ್ನು ಉಂಟು ಮಾಡುವನಾಗಿದ್ದಾನೆ. ಆತನ ನಾಮವನ್ನು ಕೂಗಿಕೊಳ್ಳುವವರೆಲ್ಲರಿಗೂ ಅದ್ಭುತಗಳನ್ನು ಮಾಡುವನಾಗಿದ್ದಾನೆ. ಆತನ ನಾಮದ ಮೇಲೆ ನಂಬಿಕೆ ಇಟ್ಟ ಎಲ್ಲರಿಗೂ ಆತನು ಒಳ್ಳೆಯವನಾಗಿದ್ದಾನೆ. ಈ ಬೆಳಗಿನ ವೇಳೆಯಲ್ಲೂ ನಾನು ಯೇಸುನ ನಂಬುತ್ತೇನೆ, ನನ್ನ ಜೀವಿತದಲ್ಲಿ ಅದ್ಭುತಗಳು ಮಾಡಲಿಕ್ಕೆ ಈತನಿಂದ ಶಕ್ತನೆಂಬುದಾಗಿ ನೀನು ಈ ಬೆಳಗಿನ ವೇಳೆ ನಂಬುದಾದರೆ ನಿನ್ನ ಜೀವಿತದಲ್ಲಿ ಸೂಪರ್ ನ್ಯಾಚುರಲ್ ಆದಂತ ಒಂದು ಪ್ರಕೃತಿಗೆ ಮೀರಿದಂತ ಮಹಾ ದೊಡ್ಡ ಕಾರ್ಯಗಳನ್ನು ಯೇಸು ಒಳ್ಳೆಯವನು. ಆತನು ನಿನಗೆ ಪ್ರತಿಯೊಂದು ಕಾರ್ಯದಲ್ಲೂ, ನಿನ್ನ ವಿಷಯದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಗಂಡನ ವಿಷಯದಲ್ಲಿ, ನಿನ್ನ ಹೆಂಡತಿಯ ವಿಷಯದಲ್ಲಿ, ನಿನ್ನ ಹೊಲದ ವಿಷಯದಲ್ಲಿ, ನಿನ್ನ ಪಶು ಪ್ರಾಣಿಗಳ ವಿಷಯದಲ್ಲಿ, ನಿನ್ನ ಬಿಸ್ನೆಸ್ಗಳಲ್ಲಿ ಯೇಸು ಒಳ್ಳೆಯವನು. ಒಳ್ಳೆಯದನ್ನೇ ಮಾಡುವಂತ ದೇವರು ಆತನು ನಮ್ಮ ಪಕ್ಷವಾಗಿದ್ದಾನೆ. ಆಮೆನ್. ಕೂಗೋಣ, ಯೇಸು ದಾವೀದನ ಕುಮಾರನೇ, ಯೇಸುವೇ ಎಂಬುದಾಗಿ ಕೂಗುವ ಆತನ ನಾಮವನ್ನು ಹೇಳಿಕೊಳ್ಳುವವನಿಗೆ ಆತನ ಕನಿಕರ ದಯೆ, ಸೂರ್ಯನ ಕಿರಣವು ಹೇಗೆ ಮನುಷ್ಯರ ಮೇಲೆ ಉದಯಿಸ್ತದೋ ಹಾಗೆ ಆತನ ಒಳ್ಳೆತನವು, ಆತನ ಉಪಕಾರವು ನಿನ್ನ ಮೇಲೆ ಸೂರ್ಯನ ಕಿರಣ ಹಾಗೆ ಉದಯಿಸುವಂತದಾಗಿದೆ. ದ ಗಾಡ್ ಇಸ್ ಗುಡ್. ಕರ್ತನು ಒಳ್ಳೆಯವನು. ಆಮೆನ್. ನಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರ, ಕರ್ತನು ಒಳ್ಳೆಯವನು. ಹೇಳ್ರಿ, ಯೇಸು ಒಳ್ಳೆಯವನು. ಹೇಳ್ರಿ, ಯೇಸು ಒಳ್ಳೆಯವನು. ಹಲ್ಲೆಲೂಯಾ. ಯೇಸು ಒಳ್ಳೆಯವನು. ಆಮೆನ್. ಆತನನ್ನ ಸವಿದು ನೋಡೋರಾಗಿರ್ಬೇಕು, ಟೇಸ್ಟ್ ಮಾಡ್ಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲ. ಪ್ರೈಸ್ ಅಲ್ಲ, ಸವಿದು ನೋಡ್ರಿ, ಅನುಭವಿಸಿ ನೋಡ್ರಿ, ಆತನೊಂದಿಗೆ ಇದ್ದು ನೋಡ್ರಿ, ಆತನ ಮಾತನ್ನು ಕೇಳಿ ನೋಡ್ರಿ, ಆತನ ಸ್ವರವನ್ನ ಕೇಳ್ರಿ, ಆತನೊಂದಿಗೆ ಮಾತನಾಡ್ರಿ. ಪ್ರೈಸ್ ಅಲ್ಲ, ಮಾತನಾಡ್ರಿ, ಒಳ್ಳೆದನ್ನ ಅನುಭವಿಸ್ತೀರಾ. ಆತನೊಂದಿಗೆ ಇರ್ರಿ, ಒಳ್ಳೆದನ್ನ ಅನುಭವಿಸ್ತೀರಾ. ಹಲ್ಲೆಲೂಯಾ. ಆತನ ವಾಕ್ಯವನ್ನ ಕೇಳ್ರಿ, ಒಳ್ಳೆದು ತಾನಾಗಿನೇ ಉಂಟಾಗ್ತಾ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಆತನ ವಾಕ್ಯಗಳನ್ನ ಕೇಳುತ್ತಿರುವಾಗಲೇ
ದೆವ್ವಗಳು ಬಿಟ್ಟು ಹೋಯಿತು. ಆತನ ವಾಕ್ಯಗಳನ್ನು ಹೇಳುವಾಗಲೇ ರೋಗಿಗಳು ವಾಸಿಯಾದರು. ಆತನ ವಾಕ್ಯಗಳನ್ನು ಕೇಳುವಾಗಲೇ ಸ್ವಸ್ಥತೆಗಳು ಉಂಟಾಯಿತು. ಆತನ ವಾಕ್ಯವನ್ನ ಸತ್ತ ಎಣಗಳು ಕೇಳಿದಾಗ ಸತ್ತವರು ಎದ್ದು ಹೊರಗಡೆ ಬಂದರು. ಅದಕ್ಕೆ ಯೇಸು ಒಳ್ಳೆಯವನು. ಆತನು ನೆನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಆತನು ಒಳ್ಳೆಯವನೇ ಆಗಿದ್ದಾನೆ. ಹಲ್ಲೆಲೂಯಾ. ನೆನ್ನೆಗೆ ಮಾತ್ರ ದೇವರು ನಿನಗೆ ಒಳ್ಳೆಯವನಲ್ಲ. ಇವತ್ತಿಗೆ ಮಾತ್ರ ದೇವರು ಒಳ್ಳೆಯವನಲ್ಲ. ಇವತ್ತು ಆರಾಧನೆಗೆ ಬಂದಿದ್ಯಾ ಅದಕ್ಕೆ ದೇವರು ನಿನಗೆ ಒಳ್ಳೆಯವನೆಂಬುದಾಗಿ ಅಲ್ಲ. ನಾಳೆ ನಿನಗೆ ದೇವರು ಒಳ್ಳೆಯವನಾಗಿದ್ದಾನೆ. ಇವತ್ತು ನೀನು ಒಳ್ಳೆಯವನಾಗಿರೋದ್ರಿಂದ ದೇವರು ನಿನಗೆ ಒಳ್ಳೆಯವನಾಗಿರೋದು ಮಾತ್ರವಲ್ಲ, ನಾಳೆ ನಿನ್ನ ಜೀವಿತದಲ್ಲಿ ನೀನು ಕೆಟ್ಟದನ್ನು ಮಾಡಿದ್ದಾಗಲೂ, ಕೆಟ್ಟವನಾದಾಗಲೂ, ದೇವರ ವಿರುದ್ಧವಾಗಿ ತಿರುಗಿ ಬಿದ್ದಾಗಲೂ, ದೇವರ ವಿರುದ್ಧವಾಗಿ ನೀನು ಪಾಪವನ್ನು ಮಾಡುವಾಗಲೂ ಆತನ ಉಪಕಾರ, ದಯೆ ನಿನ್ನನ್ನ ಹುಡುಕಿಕೊಂಡು ಬರುವಂತನೇ ಆಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೇರೆ, ಇವತ್ತು ದೇವರ ಬಳಿಗೆ ನಾವು ಬರಲಿಕ್ಕೆ ಒಂದೇ ಒಂದು ಕಾರಣ ಇರಬೇಕು. ಪಾಸ್ಟರ್ ಕೇಳ್ತಾರೆ, ಜನ ಕೇಳ್ತಾರೆ, ಹೋಗ್ಲಿಂದ ನಾನು ನರಕಕ್ಕೆ ಹೋಗ್ತೀವಿ, ಹೋಗ್ಲಿಲ್ಲ ಅಂದ್ರೆ ಕಷ್ಟ ಬರುತ್ತೆ, ಆರಾಧನೆಗೆ ಹೋಗ್ಲಿಲ್ಲ ಅಂದ್ರೆ, ಪ್ರಾರ್ಥನೆಗೆ ಹೋಗ್ಲಿಲ್ಲ ಅಂದ್ರೆ ನಮಗೆ ನೋವು ಬರುತ್ತೆ, ಕಾಯಿಲೆ ಬರುತ್ತೆ, ಭಯ ಬರುತ್ತೆ, ಸೈತಾನ್ ಹಿಡ್ಕೊಳ್ತಾನೆ ಎಂಬುದಕ್ಕಾಗಿ ನಾವು ಆರಾಧನೆಗೆ ಬರದಂತೆ, ಆತನಿಗೆ ಸೇವೆ ಮಾಡದಂತೆ ನಾವು ಮಾಡಬೇಕಾಗಿರೋದು ಯೇಸು ಒಳ್ಳೆಯವನು. ಅದಕ್ಕಾಗಿ ನಾನು ಓಡಿ ಹೋಗಿ ನನ್ನ ದೇವರನ್ನ ಆರಾಧನೆ ಮಾಡಬೇಕು. ನನ್ನ ಯೇಸು ಒಳ್ಳೆಯವನು, ಅದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಬೇಕು. ನನ್ನ ಯೇಸು ಒಳ್ಳೆಯವನು, ಅದಕ್ಕಾಗಿ ಆತನ ವಾಕ್ಯವನ್ನ ಕೇಳಬೇಕು. ನನ್ನ ಯೇಸು ಒಳ್ಳೆಯವನು, ಅದಕ್ಕಾಗಿ ದೇವರನ್ನು ನನಗೆ ಕೊಟ್ಟದರಲ್ಲಿ ನಾನು ದೇವರಿಗೆ ಕಾಣಿಕೆಗಳನ್ನು ಕೊಡಬೇಕು. ನನ್ನ ಯೇಸು ಒಳ್ಳೆಯವನು, ಆತನು ನನಗೆ ಒಳ್ಳೆದನ್ನೇ ಮಾಡಿದ್ರಿಂದ, ಆತ ನನಗೆ ಉಪಕಾರಿಯೇ ಆಗಿರುವುದರಿಂದ ನಾನು ಆತನಿಗೆ ಕೊಟ್ಟದರಲ್ಲಿ ನನ್ನ ದಶಮ ಭಾಗಗಳನ್ನ ಆತನಿಗೆ ನಾನು ಕೊಡಬೇಕು ಎಂಬುದಾಗಿ, ಯೇಸು ಒಳ್ಳೆಯವನು ಎಂಬುದಾಗಿ ಕೊಡಬೇಕೇ ಹೊರತು ಯೇಸು ದೇವರಿಗೆ ಕೊಟ್ರೆ ದೇವರು ನನಗೆ ಬಹಳವಾಗಿ ಕೊಡ್ತಾನೆ ಎಂಬುದಾಗಿ ನಾವು ಕೊಡುವಂಥದ್ದಲ್ಲ. ಓ, ದೇವರಿಗೆ ಕೊಟ್ರೆ ನನಗಿಲ್ಲ ಎಂಬುದಾಗಿ ತಿಳ್ಕೊಂಡು ಕೊಡದೇ ಇರುವಂಥದ್ದಲ್ಲ. ಯೇಸು ಒಳ್ಳೆಯವನು. ನೀನು ಕೊಟ್ಟರು ದೇವರು ನಿನ್ನನ್ನು ಆಶೀರ್ವದಿಸುವನಾಗಿದ್ದಾನೆ, ಕೊಡದಿದ್ದರೂ ದೇವರು ನಿನ್ನನ್ನ ಆಶೀರ್ವದಿಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ನಾವು ಕೊಡಬೇಕು? ಯೇಸು ಒಳ್ಳೆಯವನೆಂಬುದಕ್ಕಾಗಿ. ದೇವರಿಗೆ ಯಾಕೆ ಸ್ತೋತ್ರ ಸಲ್ಲಿಸಬೇಕು? ಯೇಸು ಒಳ್ಳೆಯವನೆಂಬುದಾಗಿ. ಯಾಕೆ ನಾವು ಸೇವೆ ಮಾಡಬೇಕು? ಯೇಸು ಒಳ್ಳೆಯವನೆಂಬುದಕ್ಕಾಗಿ. ಯಾಕೆ ಆತನ ಸುವಾರ್ತೆಯನ್ನು ಸಾರಬೇಕು? ಯೇಸು ಒಳ್ಳೆಯವನು ಎಂಬುದಾಗಿ ಸಾರುವುದೇ ಸುವಾರ್ತೆಯಾಗಿ ಕಾಣಲ್ಪಡುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ, ಯೇಸು ಒಳ್ಳೆಯವನಂತ ಹೇಳ್ಕೊಂಡು ಹೋಗಿದ್ರೆ ಇಡೀ ದಿನ ನಾವು ಒಳ್ಳೆಯವರಂತಾನೆ ಹೇಳ್ಕೊಂಡು ಹೋಗುವರಾಗಿ ಕಾಣಲ್ಪಡಬಹುದು. ದೇವರ ವಚನವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆ 86:5 ಓದಿಕೊಳ್ಳೋಣ. ಕೀರ್ತನೆ 86:5, 86ನೇ ಅಧ್ಯಾಯ 5ನೇ ವಚನವನ್ನ ಓದಿಕೊಳ್ಳೋಣ. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದೆಯಲ್ಲ. ಆಮೆನ್. ಕೀರ್ತನೆಗಾರ ಹೇಳ್ತಾನೆ, ಕರ್ತನೆ, ಎಲ್ಲರೂ ಸೇರಿ ಓದ್ರಿ. ಎಲ್ಲರೂ ಸಾರಿ ಬೈಬಲ್ ಇರೋಲ್ಲ, ಬೈಬಲ್ ತಗೊಳ್ರಿ ಕೈಯಲ್ಲಿ, ಒಟ್ಟಿಗೆ ಓದೋಣವಾ? ವೆರಿ ಗುಡ್. ಎಲ್ಲರೂ ಸೇರಿ ಓದೋಣ. ಕರ್ತನೆ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆಯಿಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದೆಯಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡ್ತೇವೆ, ಕರ್ತನೇ ನೀನೇನಾಗಿದ್ಯಾ ಹೇಳ್ರಿ. ಕರ್ತನೇ ಹೇಳ್ರಿ, ನೀವು ಒಳ್ಳೆಯವನು ಅಂತ ಹೇಳ್ರಿ. ನಾನು ಹೇಳ್ತೀನಿ ಕರ್ತನೆ, ನೀವಂತ ಹೇಳ್ಬೇಕು. ಒಳ್ಳೆ ಕರ್ತನೆ, ಜೋರಾಗಿ ಕರ್ತನೆ, ಕರ್ತನೆ. ಇಲ್ಲಿ ಕೀರ್ತನೆ ಹೇಳ್ತೇನೆ, ದೇವರೇ ನೀನು ಒಳ್ಳೆಯವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಳ್ಳೆಯ ದೇವರು. ಈ ಲೋಕದಲ್ಲಿ ಒಳ್ಳೆಯವರು ಅಂತ ಹೇಳ್ಕೊಳ್ಳೋಕೆ ಒಬ್ಬನು ಯೋಗ್ಯನು ಅಂದ್ರೆ, ನಂಬತಕ್ಕವನು ಒಬ್ಬನಂದ್ರೆ ಅದು ಯೇಸು ಮಾತ್ರ. ನಿನ್ನ ಜೀವನದಲ್ಲಿ ನಿನ್ನ ಸುತ್ತಲಿರೋರು ಒಳ್ಳೆಯವರು ಒಬ್ಬರು ಇಲ್ಲ. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಯಾಕೆ ಒಳ್ಳೆಯವನು ಅಂತ ಹೇಳ್ತೀಯ? ದೇವರು ಮಾತ್ರ ಒಬ್ಬನೇ ಒಳ್ಳೆ. ನಿನ್ನ ಗಂಡ ಒಳ್ಳೆಯವನಲ್ಲ, ನಿನ್ನ ಹೆಂಡತಿ ಒಳ್ಳೆಯವಳಲ್ಲ, ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರಲ್ಲ, ನಿನ್ನ ಮಕ್ಕಳು ಒಳ್ಳೆಯವರಲ್ಲ.
ಅನೇಕ ವೇಳೆ ನಾವು ಹೇಳಿ ನಮ್ಮ ಗಂಡ ಒಳ್ಳೆಯವರು, ನನ್ನ ಹೆಂಡತಿ ಒಳ್ಳೆಯವರು, ಪ್ರೈಸ್ ಅಲ್ಲ, ನಮ್ಮ ಮಕ್ಕಳು ಒಳ್ಳೆಯವರು, ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರು, ಅಣ್ಣ ತಮ್ಮವರು ಒಳ್ಳೆಯವರು, ಪ್ರೈಸ್ ಅಲ್ಲ. ಹಲ್ಲೆಲೂಯಾ. ಒಳ್ಳೆಯವರು ಅಂತ ಹೇಳತಕ್ಕಂಥ ಒಂದೇ ಒಂದು ಹೆಸರು, ಅದು ಯೇಸು ಮಾತ್ರವೇ. ಅಪ್ಪ ಅಮ್ಮ ಒಳ್ಳೆಯವರೆಲ್ಲ ಅಂತ ಹೇಳ್ತೀನಿ ಕೇಳ್ರಿ. ಯಾಕೆಂದ್ರೆ ತಪ್ಪು ಮಾಡುವಾಗ ಮಕ್ಕಳನ್ನ ಏನ್ ಮಾಡ್ತಾರೆ, ಹೊಡಿತೀವಿ, ಶಿಕ್ಷಿಸ್ತೀವಿ. ಆಗ ಆ ಮಕ್ಕಳೇನು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಏನಿಲ್ಲ, ಒಳ್ಳೆಯವನು ಅಲ್ಲ. ಫ್ರೆಂಡ್ಸ್ ಜೊತೆ ಹೋಗಿ ಆಟ ಆಡಕ್ಕೆ ಹೋಗ್ಬೇಡ ಅಂದೆ, ನಮ್ಮ ಅಪ್ಪ ಅಮ್ಮ ಒಳ್ಳೆಯವರಲ್ಲ. ಹಲ್ಲೆಲೂಯಾ, ಪ್ರೈಸ್ ಅಲ್ಲ. ನಮ್ಮ ಮಕ್ಕಳನ್ನ ಮುದ್ದಾಗಿ ಸಾಕಿರ್ತೀವಿ, ಕೆಲಸ ಹೇಳಿದಾಗ ಹೋಗಮ್ಮ, ಏನು ಕೆಲಸ ಹೇಳಿದಾಗ ಹೋಗಮ್ಮ. ಆಮೇಲೆ ಮನೇಲೆ ಕಳ್ತನ ಮಾಡ್ತೇವೆ, ಹೇಳ ಮಾತು ಕೇಳಲ್ಲ. ಆಗ ನಮ್ಮ ಮಕ್ಕಳು ಎಂಥವ್ರಲ್ಲ, ಒಳ್ಳೆಯವರು ಅಲ್ಲ. ಗಂಡ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಒಳ್ಳೆಯವನು ಅಲ್ಲ. ಹೆಂಡತಿ ಅಧೀನತೆಯಲ್ಲಿ ದೀನತೆ ಇಲ್ಲದೆ ಹೋದಾಗ ಒಳ್ಳೆಯವಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಪ್ರೇರಿ ಯಾರು ತಾನೇ ಒಳ್ಳೆಯವರಿದ್ದಾರೆ? ಗಂಡನೂ ಒಳ್ಳೆಯವನಿಲ್ಲ, ಹೆಂಡತಿನೂ ಒಳ್ಳೆ ಇಲ್ಲ. ಏನಾಗಿದೆ ಅಂದ್ರೆ ಎಲ್ಲವನ್ನ ನಾವೇನ್ ಮಾಡ್ತಾ ಇದ್ದೀವಿ, ಒಳ್ಳೆಯಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕರ್ಮ ಕರ್ಮ ಈತನ್ನ ಕಟ್ಕೊಂಡು ಬಾಳ್ತಾ ಇದ್ದೀನಿ, ಅವನು ಹೇಳ್ತಾನೆ ಕರ್ಮ ಕರ್ಮ, ಇವಳನ್ನ ಕಟ್ಕೊಂಡು ನಾನು ಬಾಳ್ತಾ ಇದ್ದೀನಿ. ಈಗಂತ ಆಗಿದ್ರೆ ನಾನೇನಾಗ್ತಿರ್ಲಿಲ್ಲ, ಇವಳನ್ನ ಕಟ್ಕೊಳ್ತಿರ್ಲಿಲ್ಲ. ಕರ್ಮ ಕರ್ಮ, ಇವಳನ್ನ ಮಕ್ಕಳನ್ನ ಎತ್ಬಿಟ್ವಿ ನಾವು, ಅಯ್ಯೋ ಕರ್ಮ ಕರ್ಮ ಅಂತೇಳಿ ತಂದೆ ತಾಯಿಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಮಗು ಎತ್ತಾಗ ಊರಿಗೆಲ್ಲ ಸಿಹಿ, ಊರಿಗೆಲ್ಲ ಹಂಚಿದ್ರು. ಈಗ ಬೆಳೆದ ಮೇಲೆ ಏನಾಗೈತೆ, ತಲೆ ಇಂಥದ್ದಾಗಿದ್ರೆ ಸಣ್ಣ ಮುರಿದು ಸಾಯಿಸ್ಬಿಡ್ತಿದ್ದೆ ಅಂತ ಹೇಳಿ ಅನೇಕ ತಂದೆ ತಾಯಿಗಳು ಕಣ್ಣೀರಲ್ಲಿ ಇರುವಂಥದ್ದನ್ನ ನಾವು ನೋಡ್ತೇವೆ. ಪ್ರೇರೆ, ಹಾಗಾದರೆ ಒಳ್ಳೆಯವರು ಈ ಲೋಕದಲ್ಲಿ ಯಾರೂ ಇಲ್ಲ. ಈ ಪಕ್ಷ ಒಳ್ಳೇದಂತ ಹೇಳಬೇಕಾದ್ರೆ ಅದೇ ಪಕ್ಷದಲ್ಲಿ ಅನೇಕ ಕೊರತೆಗಳು ನಾವು ನೋಡ್ತೀವಿ. ಈ ವ್ಯಕ್ತಿ ಒಳ್ಳೆಯವನು ಅಂತ ನೋಡ್ಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಕೊರತೆಯನ್ನು ನೋಡ್ತೀವಿ. ಈ ಪಾಸ್ಟರ್ ಒಳ್ಳೆಯವನಂತ ನೋಡಿದ್ರೆ ಪಾಸ್ಟ್ರಲ್ಲಿ ಏನ್ ನೋಡ್ತೀವಿ, ಕೊರತೆಯನ್ನ ನೋಡುವರಾಗಿ ಕಾಣುತ್ತೇವೆ. ಸಿಸ್ಟರ್ ಒಳ್ಳೆಯವರಂತ ನೋಡಿದ್ರೆ ಸಿಸ್ಟ್ರಲ್ಲಿ ಕೊರತೆಗಳನ್ನ ನಾವು ನೋಡೋರಾಗಿದ್ದೇವೆ. ಈ ಬ್ರದರ್ ಒಳ್ಳೆಯವರು ಅಂತ ಹೇಳಿದ್ರೆ ಸ್ವಲ್ಪ ದಿವಸದಲ್ಲೇ ಆ ಬ್ರದರ್ದು ಬಣ್ಣ ಸ್ವಲ್ಪ ದಿವಸದಲ್ಲಿ ಗೊತ್ತಾಗ್ಬಿಡುತ್ತೆ. ಈ ಸೇವಕರು ಒಳ್ಳೆಯವರು ಅಂತ ಹೇಳ್ಬೇಕಾದ್ರೆ ಆ ಸೇವಕರ ಕೊರತೆಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪ್ರೇರೆ, ಯಾರನ್ನು ಒಳ್ಳೆಯವರು ಅಂತ ನಂಬಿ ಈ ಲೋಕದಲ್ಲಿ ಏನಾಗ್ಬೇಡ್ರಿ, ಏಮಾರಿ ಹೋಗ್ಬೇಡ್ರಿ, ಮೋಸ ಹೋಗ್ಬಿಡ್ಬೇಡ್ರಿ. ಪ್ರೈಸ್ ಅಲ್ಲ. ಅದಂತ ಮೋಸ ನಿನ್ನ ಜೀವನದಲ್ಲಿ ಏಮಾರುವಿಕೆ ಬೇರೆ ಯಾವುದು ಇಲ್ಲವೇ ಇಲ್ಲ. ಏನೇ ಆದರೂ ಎಲ್ಲವನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಪಾಸ್ಟ್ರು ಒಳ್ಳೆಯವನಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಗಂಡ ಒಳ್ಳೆಯವನಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೆಂಡತಿ ಒಳ್ಳೆಯವರಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ತಂದೆ ತಾಯಿಗಳು ಒಳ್ಳೆಯವರಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮಕ್ಕಳು ಒಳ್ಳೆಯವರಿಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಮಾಡೋ ಜಾಗದಲ್ಲಿ ಓನರ್ ಅಥವಾ ಮೇಸ್ತ್ರಿ ಮೇಲಧಿಕಾರಿಗಳು ಒಳ್ಳೆಯವರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇರುವ ಪಕ್ಷ ಬರುವ ಪಕ್ಷ ಒಳ್ಳೆಯದಲ್ಲ, ಆದರೂ ಎಲ್ಲವನ್ನ ಅಡ್ಜಸ್ಟ್ ಮಾಡ್ಕೊಂಡು ಸಹಿಸಿಕೊಂಡು ಹೋಗಬೇಕೆಂಬುದಾಗಿನೇ ದೇವರು ಹೇಳ್ತಾನೆ. ಆದರೆ ಯೇಸು ಕ್ರಿಸ್ತನ ಹತ್ರ ಮಾತ್ರವೇ ಹುಡುಕಿ ಹುಡುಕಿ ಹೋದ್ರು, ಎಷ್ಟೇ ವರ್ಷವಾದರೂ ಆತನಲ್ಲಿ ಯಾವ ಲೋಪ ದೋಷಗಳು ಕೊರತೆಗಳು ಮಾತ್ರ ಬೆರಳಿಟ್ಟು ಹೇಳಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಯೇಸು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಅಲ್ಲಿ ಎಲ್ಲರನ್ನು ಕೇಳುತ್ತಾನೆ, ನನ್ನಲ್ಲಿ ಏನಾದರೂ ದೋಷವೊಂದು ಉಂಟೋ, ನನ್ನಲ್ಲಿ ಏನಾದರೂ ದೋಷ ಇದೆಯಾ ಅಂತೇಳಿ ನಿಮ್ಮಿಂದ ಯಾರಾದರೂ ತೋರಿಸಲಿಕ್ಕೆ ಸಾಧ್ಯತೆನಾ? ಈಗೋ ಇಹಲೋಕದ ಅಧಿಪತಿ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನ ಹತ್ರ ಯಾವುದೊಂದು ಇಲ್ಲ ಎಂಬುದಾಗಿ ಹೇಳಿದಂತ ಸರ್ವೋತ್ತಮನಾದ ಪುರುಷನು ಈ ಲೋಕದಲ್ಲಿ ಇದ್ದಾನೆಂದರೆ ಅದು ಯೇಸು ಕ್ರಿಸ್ತನೊಬ್ಬನೇ ಮಾತ್ರ. ಕರ್ತನು ಒಳ್ಳೆಯವನು. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೀವಿ, ಕರ್ತನೆ ನೀನು ಒಳ್ಳೆಯವನು, ಏನ್ ಮಾಡುವವನಾಗಿದ್ದಿ, ಕ್ಷಮಿಸುವವನು ಆಗಿದ್ದಿ. ದೇವರು ಒಳ್ಳೆಯವನು ಯಾಕಪ್ಪ ಅಂದ್ರೆ ಆತನು ನಾವು ಮಾಡಿದ ಅಪರಾಧಗಳನ್ನ ಎಲ್ಲವನ್ನ ಬರೆದಿಟ್ಟುಕೊಂಡು ಲೆಕ್ಕದಲ್ಲಿ ಇಟ್ಟುಕೊಂಡು ನಮ್ಮ ಕೊರತೆಗಳನ್ನ ನಮ್ಮ ಬಲಹೀನತೆಗಳನ್ನ ತನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಿನಗೆ ಮಾಡುತ್ತೇನೆ, ನಿನ್ನನ್ನು ಕಡಿತೀನಿ, ನಿನಗೆ ರೋಗ ತರ್ತೀನಿ, ನಿನಗೆ ಕಾಯಿಲೆ ತರ್ತೀನಿ, ನಿನಗೆ ಆಕ್ಸಿಡೆಂಟ್ ಕೊಂಡು ಬರ್ತೀನಿ, ನಿನಗೆ ನಷ್ಟ ತರ್ತೀನಿ, ನಿನ್ನ ಬಿಸ್ನೆಸ್ ಅನ್ನ ನಾನು ಕೆಡಿಸ್ತೀನಿ
ಇಲ್ಲ, ಆತನು ಒಳ್ಳೆಯವನು, ನಿನ್ನ ಬಿಸ್ನೆಸ್ ಅನ್ನ ಆಶೀರ್ವದಿಸುವನಾಗಿದ್ದಾನೆ. ಆತನು ಒಳ್ಳೆಯವನು, ನಿನ್ನ ಬೆಳೆಗಳನ್ನ ಆಶೀರ್ವದಿಸುವನಾಗಿದ್ದಾನೆ. ಆತನು ಒಳ್ಳೆಯವನು, ನಿನಗೆ ಆರೋಗ್ಯವನ್ನು ಕೊಂಡು ಬರುವನಾಗಿದ್ದಾನೆ. ಆತನು ಒಳ್ಳೆಯವನು, ನಿನ್ನನ್ನು ನಿನ್ನ ಮಕ್ಕಳನ್ನ ಉದ್ಧಾರ ಮಾಡುವನಾಗಿದ್ದಾನೆ. ಆತನು ಒಳ್ಳೆಯವನು, ನಿನ್ನ ತಲೆಯನ್ನು ಮೇಲಕ್ಕೆತ್ತುವಂತೆ ಮಾಡುವನಾಗಿದ್ದಾನೆ. ಆತನು ಒಳ್ಳೆಯವನು, ನೀನನ್ನು ಬಾಲವಾಗೆಲ್ಲ ಶಿರಸ್ಸಾಗಿ ಇಡುವನಾಗಿದ್ದಾನೆ. ಆತನು ಒಳ್ಳೆಯವನು, ನೀನು ತೆಗೆದುಕೊಳ್ಳುವುದಿಲ್ಲ, ಕೊಡುವನಾಗಿ ಮಾಡುವವನಾಗಿದ್ದಾನೆ. ಯಾರು ಹೇಳಿದ್ದು? ಸೈತಾನು ನಮಗೆ ಹೇಳಿದ್ದಾನೆ, ನಾನು ಒಳ್ಳೆಯವನಲ್ಲ, ಅದಕ್ಕೆ ದೇವರು ನನಗೆ ಒಳ್ಳೆಯದನ್ನು ಮಾಡಲ್ಲ. ನಾನು ನೀತಿವಂತನಲ್ಲ, ಅದಕ್ಕೆ ದೇವರು ನನಗೆ ಆಶೀರ್ವಾದವನ್ನ ಅಳಿಯಲ್ಲ. ನಾನು ಒಳ್ಳೆಯವನಲ್ಲ, ನನ್ನ ಬಿಸ್ನೆಸ್ ಸಹ ಏನಾಗದಲ್ಲ, ಒಳ್ಳೇದಾಗಲ್ಲ. ನಾನು ಒಳ್ಳೆಯವನಲ್ಲ, ನನ್ನ ಮಕ್ಕಳಲ್ಲಿ ಒಳ್ಳೇದು ಆಗಲ್ಲ. ನನ್ನಲ್ಲಿ ಯಾವುದು ಒಳ್ಳೇದಿಲ್ಲ, ಅದಕ್ಕೆ ನನ್ನ ಆರೋಗ್ಯವು ಒಳ್ಳೇದಲ್ಲ. ಅದಕ್ಕೆ ನಾನು ಸರಿ ಇಲ್ಲ, ಅದಕ್ಕೆ ದೇವರು ಸಹ ನನಗೆ ತಕ್ಕಂತನೇ ಏನ್ ಮಾಡಿದ್ದಾನೆ, ಆತನು ಹಾಗೇನೆ ಇಟ್ಟಿದ್ದಾನೆ. ಇಲ್ಲ, ನೀನು ಕೆಟ್ಟವನಾದರೂ, ನೀನು ಅನೀತಿವಂತನಾದರೂ ದೇವರು ನಿನಗೆ ಒಳ್ಳೆಯವನು ಆಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲೇ ಆತನು ಒಳ್ಳೆಯವನು. ಯಾಕೆಂದ್ರೆ ಆತನು ಏನಾಗಿದೆ ಅಂದ್ರೆ ಕ್ಷಮಿಸುವವನು ಆಗಿದ್ದಾನೆ. ನಿನ್ನನ್ನು 2000 ವರ್ಷಗಳ ಹಿಂದೆಯೇ ತಂದೆಯೇ ಅವರನ್ನು ಕ್ಷಮಿಸು ಅಂತ ಹೇಳಿದ ಆತನು, ನೀನು ಯೇಸುನ ನಂಬೋದಕ್ಕಿಂತ ಮುಂಚೆ ಮಾಡಿದ ಪಾಪಗಳನ್ನ ಮತ್ತು ನೆನ್ನೆ ನೀನು ಮಾಡಿದಂತ ಪಾಪಗಳನ್ನ, ಇವತ್ತು ನೀನು ಮಾಡಲಕ್ಕೋಗುವಂತ ಪಾಪಗಳನ್ನ ಮತ್ತು ನಾಳೆ ಮಾಡಲಕ್ಕೋಗುವಂತ ಪಾಪಗಳನ್ನ ಯೇಸು ಶಿಲುಬೆಯಲ್ಲಿ ಆತನು ಏನ್ ಮಾಡಿದ್ದಾನೆ, ಎಲ್ಲವನ್ನ ಕ್ಷಮಿಸಿದ್ದಾನೆ. ಆ ಕ್ಷಮಾಪಣೆಯನ್ನ ನಾವು ನಂಬುವಾಗ ನಾವೇನ್ ಮಾಡ್ತೀವಿ, ಆ ಕ್ಷಮಾಪಣೆಯಲ್ಲಿರುವಂತ ದಯೆ, ಕನಿಕರ, ಮೇಲು, ಅನುಗ್ರಹ, ದೇವರ ಫೇವರ್, ದೇವರ ಕೃಪೆ, ದೇವರ ದಯೆ, ದೇವರ ಉಪಕಾರಗಳನ್ನ ನಿನ್ನ ಜೀವನದಲ್ಲಿ ಅನುದಿನವನ್ನ ಏನ್ ಮಾಡ್ತೀನಿ, ನೀನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. ದೇವರನ್ನು ಸವಿದು ನೋಡ್ರಿ, ಆತನು ಒಳ್ಳೆಯವನು. ದೇವರನ್ನ ನಂಬ್ರಿ, ಆತನು ಒಳ್ಳೆಯವನು. ದೇವರು ನಂಬಿರಿ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ನಂಬ್ರಿ. ಇಲ್ಲ, ಜಸ್ಟ್ ಈಗ ತಾನೇ ಪಾಪ ಮಾಡಿದ್ದೀನಿ, ದೇವರು ಇವತ್ತೇ ಕ್ಷಮಿಸಲ್ಲ, ನಾಳೆ ಕ್ಷಮಿಸ್ಬೋದು, 3 ತಿಂಗಳು ಬಿಟ್ಟು ಕ್ಷಮಿಸ್ಬೋದು, 5 ತಿಂಗಳು ಬಿಟ್ಟು ಕ್ಷಮಿಸ್ಬೋದು, ಅಥವಾ ಮುಂದಿನ ವರ್ಷ ಡಿಸೆಂಬರ್ 31 ಬಂದಾಗ ದೇವರು ಕ್ಷಮಿಸ್ತಾನೆ. ಹೊಸ ವರ್ಷದಿಂದ ದೇವರನ್ನು ಕ್ಷಮಿಸ್ತಾನೆ. ಅವತ್ತಿನಿಂದ ದೇವರು ನನಗೆ ಒಳ್ಳೇದು ಮಾಡ್ತಾನೆ ಎಂಬುದಾಗಿ ನೀನು ಅಂದುಕೊಂಡಿರೋದಾದರೆ ಅದು ಸೈತಾನನ ಸುಳ್ಳಾಗಿದೆ. ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಆತನು ಕ್ಷಮಿಸುವವನು ಆಗಿದ್ದಾನೆ. ನಿನ್ನನ್ನು ಕಕ್ಷಣೆ ಒಂದಕ್ಕಿಂತ ಮುಂಚೆ ಕ್ಷಮಿಸಿದಂತ ದೇವರು, ನೆನ್ನೆ ಮಾಡಿದ ತಪ್ಪುಗಳನ್ನ ಕ್ಷಮಿಸಿದಂತ ದೇವರು, ಇವತ್ತು ನೀನು ಇಲ್ಲಿಂದ ಹೋದ ಮೇಲೆ ಮಾಡುವ ತಪ್ಪುಗಳನ್ನ ಕ್ಷಮಿಸುವ ದೇವರು ಆಗಿದ್ದಾನೆ. ಹೆಂಗ್ ಪಾಸ್ಟ್ರೆ, ನಾನು ಹಂಗ್ ತಪ್ಪು ಮಾಡ್ತೀನ? ಹೌದು, ದಿವಸನೇ ತಪ್ಪು ಮಾಡ್ತಾನೆ ಇದೀವಿ. ತಪ್ಪು ಮಾಡದೇ ಇದ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಅಂತ ಪುಣ್ಯವಂತರು ಇಲ್ಲಿ ಇದ್ರೆ ಕೈ ಎತ್ತಿ ತೋರಿಸ್ರಿ. ನೋಡ್ರಿ, ಯಾರು ಇಲ್ಲ. ದಿವಸ ನಾವು ತಪ್ಪುಗಳನ್ನೇ ಮಾಡ್ತಾ ಇದೀವಿ. ಹಾಗಾದ್ರೆ ಮಾಡುವ ತಪ್ಪುಗಳಿಗೆ ಶಿಕ್ಷೆ ಮೇಲೆ ಶಿಕ್ಷೆ, ಒದೆಗಳ ಮೇಲೆ ಒದೆ, ಶಾಪದ ಮೇಲೆ ಶಾಪ, ಮರಣದ ಮೇಲೆ ಮರಣ ಬಂದಿದ್ರೆ ಇವತ್ತು ನಾವು ಯಾವತ್ತೂ ಅಳಿದು ಹೋಗಬೇಕಾಗಿತ್ತು. ಇವತ್ತು ನಾವು ಅಳಿಯದೆ ನಾಶವಾಗದೆ ಇರಲಿಕ್ಕೆ ಪ್ರಿಯರೇ, ನಾವು ತಪ್ಪು ಮಾಡದೆ ಇರುವುದರಿಂದಲ್ಲ, ದೇವರು ಒಳ್ಳೆಯವನು, ಕ್ಷಮಿಸುವವನು ಆಗಿರುವುದರಿಂದ ನಾನು ಮತ್ತು ನೀವು ಇವತ್ತು ಏನಾಗಿದ್ದೇವೆ, ಉಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 1 ಯೋಹನ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. 1 ಯೋಹನ 1ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಪಾಪಗಳನ್ನ ಮುಚ್ಚಿಕೊಂಡು, ನಮ್ಮ ಪಾಪಗಳನ್ನು ಮರೆ ಮಾಡಿಕೊಂಡು ಅಲ್ಲ, ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳದೇನೆ ಇರುವುದಲ್ಲ, ನಮ್ಮ ಪಾಪಗಳನ್ನ ಒಪ್ಪಿಕೊಂಡು. ಎಷ್ಟು ಮಂದಿ ಈ ಬೆಳಗಿನ ವೇಳೆಯಲ್ಲಿ ನಾನು ದೇವರಿಗಿರುವುದಾಗಿ ತಪ್ಪು ಮಾಡಿದ್ದೇನೆ ಎಂಬತಕ್ಕವರು ಎಷ್ಟು ಜನ ಇದ್ದೀರಿ? ಕಾರ್ಯಗಳನ್ನೆತ್ತಿ ಒಂದು ಆಮೇನ್ ಅಂತ ಹೇಳೋಣವಾ?
ಕರಗಳಲ್ಲಿ ತಿದ್ದಿದ್ದವರು, ನೀವು ತಪ್ಪನೆ ಮಾಡದಿದ್ದವರು, ಪ್ರೈಸ್ ಅಲ್ಲ, ನಮ್ಮ ಸಭೆಯಲ್ಲಿ ಪಾಪ ಮಾಡದಿರೋರು, ತಪ್ಪು ಮಾಡದಿರೋರು ಇದ್ದಾರೆ. ಬಹಳ ನನಗೆ ಸಂತೋಷ. ಹಾಗಾದ್ರೆ ನೀವು ಈ ಲೋಕದಲ್ಲಿ ಇರಬೇಕಾಗಿಲ್ಲ. ಕಣ್ಮುಚ್ಚಿರಿ, ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ, ಪರಲೋಕಕ್ಕೆ ಇವಾಗಲೇ ಹೋಗ್ಬಿಡ್ರಿ. ಪ್ರೈಸ್ ಅಲ್ಲ. ಯಾರು ಕೈಗಳು ಎತ್ತಲಿಲ್ವೋ, ತಪ್ಪು ಮಾಡಿಲ್ಲ ಅಂತ ಹೇಳಿಲ್ವೋ, ಈಗಲೇ ಕಣ್ಮುಚ್ಚಿರಿ, ಎದ್ದು ನಿಂತ್ಕೊಳ್ರಿ. ನಿಮಗೋಸ್ಕರ ಬೇಕಾದ್ರೆ ಪ್ರಾರ್ಥನೆ ಮಾಡ್ತೇನೆ. ಬೇಡ, ಈ ಪಾಪ ತುಂಬಿದ, ತಪ್ಪು ತುಂಬಿದ ಲೋಕದಲ್ಲಿ ಇರೋದು ನಿಮಗೆ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ನೀವೆಲ್ಲ ಪರಲೋಕಕ್ಕೆ ಹೋಗ್ಬೇಕಾದವರು. ಪ್ರೈಸ್ ಅಲ್ಲ. ಪ್ರಿಯ ದೇವಜನರೇ, ನಾವು ಪ್ರತಿದಿನ ತಪ್ಪುಗಳನ್ನು ಮಾಡುವವರಾಗಿದ್ದೇವೆ ಎಂಬುದಾಗಿ ನಾವು ಒಪ್ಪಿಕೊಳ್ಳುವುದಾದರೆ, ನಾಳೆ ಸಹ ನಾನು ಮಾಡಲ್ಲ ಅಂತೇಳಿ ತೀರ್ಮಾನ ಮಾಡಬೇಡ್ರಿ. ನಾಳೆ ಸಹ ನಾನು ಮಾಡದಂತೆ ಕೃಪೆ ಕೊಡು ದೇವರೇ ಎಂಬುದಾಗಿ ತೀರ್ಮಾನ. ಅನೇಕ ಹೊಸ ವರ್ಷದಲ್ಲಿ ತೀರ್ಮಾನ ಮಾಡ್ತೀವಿ. ಈ ವರ್ಷದಿಂದ ನಾನು ಅದು ಮಾಡಿಬಿಡ್ತೀನಿ, ಈ ವರ್ಷದಿಂದ ಇದು ಮಾಡಿಬಿಡ್ತೀನಿ, ಈ ವರ್ಷದಿಂದ ನಾನು ಬೈಬಲ್ ಸ್ಟಡಿಗೆ ಬಂದ್ಬಿಡ್ತೀನಿ, ಈ ವರ್ಷದಿಂದ ನಾನು ಸುಳ್ಳು ಹೇಳಲ್ಲ, ಈ ವರ್ಷದಿಂದ ನಾನು ಒಡೆಯಲ್ಲ, ಈ ವರ್ಷದಿಂದ ಅದು ಮಾಡಲ್ಲ, ಈ ಮಾಡಲ್ಲ ಅಂತೇಳಿ ತೀರ್ಮಾನಗಳನ್ನು ಮಾಡ್ತೀವಿ. ಮತ್ತೆ ಅನೇಕ ತಪ್ಪುಗಳನ್ನು ಅದೇನೆ ತಿರುಗಿ ಮಾಡ್ತಾನೆ ಇದ್ದೇವೆ. ಅದಕ್ಕಾಗಿ ಪ್ರಿಯಜನರೇ, ಮಾಡಲ್ಲ ಅನ್ನಕ್ಕಿಂತ ಬದಲಾಗಿ ಮಾಡದೆ ಇರಲಿಕ್ಕೆ ಕೃಪೆ ಕೊಡು ದೇವರೇ ಎಂಬುದಾಗಿ ದೇವರನ್ನ ಹತ್ಕೊಳ್ಳೋ. ಮಾಡಲ್ಲ ಅಂತ ಹೇಳಿದ್ರೆ ಅಹಂಕಾರ. ಅದು ನಾನು ಮಾಡಲ್ಲ ನಾಳೆಯಿಂದ ಅಂತ ಹೇಳಿದ್ರೆ ಅದು ಅಹಂಭಾವ, ಗರ್ವವಾಗಿರುತ್ತೆ. ಮಾಡದೆ ಇರಲಿಕ್ಕೆ ಕೃಪೆ ಕೊಡು ದೇವರೇ ಅಂತ ಕೇಳುವಾಗ ಅದು ದೀನತೆಯನ್ನ ತೋರಿಸುವಂಥದ್ದಾಗಿ ಕಾಣಲ್ಪಡ್ತದೆ. ಅದಕ್ಕಾಗಿ ನಮ್ಮ ದೋಷಗಳನ್ನ, ನಮ್ಮ ಪಾಪಗಳನ್ನ ದೇವರ ಮುಂದೆ ನಾವೇನ್ ಮಾಡಬೇಕು? ಒಪ್ಪಿಕೊಳ್ಬೇಕು. ಮಾಡಿಲ್ಲ, ಅವ್ರು ಮಾಡಿದ್ರು, ಅದಕ್ಕೆ ಇದಕ್ಕೆ ಸೈತಾನ್ ಮಾಡ್ದ, ಸೈತಾನ್ ಕಾರಣ, ಅದು ಕಾರಣ, ಅವ್ರ ಕಾರಣ, ಅವರಿಂದ ಕಾರಣ, ಇದರಿಂದ ಕಾರಣ ಅಂತೇಳಿ ಕಾರಣಗಳನ್ನು ಹೊರಿಸದಂತೆ, ಹೌದು ದೇವರೇ ನಾನು ಮಾಡಿದ್ದೆ ಎಂಬುದಾಗಿ ಯಾರೆಲ್ಲ ಒಪ್ಪಿಕೊಳ್ಳುತ್ತೀರೋ ದೇವರ ಮುಂದೆ ಆತನು ನಿಮಗೆ ಒಳ್ಳೆಯವನು, ನೀತಿವಂತನು, ನಂಬಿಗಸ್ತನು ಆಗಿರುತ್ತಾನೆ. ಹಲ್ಲೆಲೂಯಾ. ನೀನು ಒಪ್ಪಿಕೊಳ್ಳದೆ ಹೋಗಬಾರದು. ಒಪ್ಪಿಕೊಳ್ಳುವಾಗ ದೇವರು ನಿನಗೆ ಒಳ್ಳೆಯವನಾಗಿರುತ್ತಾನೆ. ನೀನು ಒಪ್ಪಿಕೊಳ್ಳುವಾಗ ಆತನು ನಿನ್ನ ನೀತಿವಂತನಾಗಿರುವುದರಿಂದ ನಿನ್ನ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಿಮ್ಮನ್ನ ಏನ್ ಮಾಡುವನು? ಶುದ್ಧಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಕರ್ತನು ಒಳ್ಳೆಯವನು. ಅದಕ್ಕಾಗಿ ಈಗ ನಾವೆಲ್ಲರೂ ಅಶುದ್ಧರಲ್ಲ, ನಾವೆಲ್ಲರೂ ಶುದ್ಧರಾಗಿದ್ದೇವೆ. ಆಮೇನಿಲ್ವಾ? ಹಲ್ಲೆಲೂಯಾ. ನಾವೆಲ್ಲರೂ ಅಶುದ್ಧರಲ್ಲ, ನಾವೆಲ್ಲರೂ ಏನಾಗಿದ್ದೀವಿ? ಶುದ್ಧರಾಗಿದ್ದೇವೆ. ಪ್ರೇರೆ, ನಮ್ಮನ್ನ ಯಾವಾಗ ದೇವರು ಶುದ್ಧ ಮಾಡ್ದ? ಆತನು ಶಿಲುಬೆಯಲ್ಲಿ ಆತನು ತಂದೆಯೇ ಇವರನ್ನು ಕ್ಷಮಿಸು ಅಂತ ಹೇಳಿದ್ರಿಂದ ಯಾರೆಲ್ಲ ಆ ಕ್ಷಮಾಪಣೆಯನ್ನ ನಂಬಿದ್ದೀರೋ ಈಗ ಆ ಕ್ಷಮಾಪಣೆ ನಿಮ್ಮನ್ನ ಶುದ್ಧವಾಗಿ ಮಾಡಿದೆ. ಅದಕ್ಕೆ ಯೇಸು ಶಿಲುಬೆಯಲ್ಲಿ ಆತನು ನಮಗೆ ಒಳ್ಳೆಯವನಾಗಿ ತೋರ್ಪಡಿಸಿದ. ದೇವರು ನಮ್ಮ ಮೇಲೆ ಇದ್ದಂಥ ಕೋಪ, ನಮ್ಮ ಮೇಲೆ ಇದ್ದಂಥ ದಂಡನೆ ಎಲ್ಲವನ್ನ ಯೇಸುವಿನ ಮೇಲೆ ಧರಿಸಿದ್ದರಿಂದ, ಹಾಕಿ ಬಿಟ್ಟಿದ್ದರಿಂದ ಇವತ್ತು ದೇವರು ನಮಗೆ ಒಳ್ಳೆಯವನಾಗಿದೆ. ಅದಕ್ಕೆ ಯೇಸು ನಾನೇ ಒಳ್ಳೆಯ ಕುರುಬನಾಗಿದ್ದಾನೆ. ಯೇಸು ನಾನೇ ಒಳ್ಳೆಯ ಕುರುಬನು, ನನ್ನ ಕುರಿಗಳಿಗೋಸ್ಕರ ನಾನು ಜೀವ ತೆಗಿಲಿಕ್ಕೆ ಬರಲಿಲ್ಲ, ಜೀವ ಕೊಡಲಿಕ್ಕೆ ನಾನು ಬಂದೆ. ನಿಮಗೆ ಜೀವ ತೆಗಿಲಿಕ್ಕೆ ಬರಲಿಲ್ಲ, ನಿನ್ನ ಆಶೀರ್ವಾದನ ತೆಗೆದುಕೊಳ್ಳಕ್ಕೆ ಬರಲಿಲ್ಲ, ನಿನ್ನ ಆರೋಗ್ಯ ತೆಗೆದುಕೊಳ್ಳಕ್ಕೆ ದೇವರು ಬರಲಿಲ್ಲ, ನಿನಗೆ ನಿನ್ನ 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 ನಿನಗೆ ದೇವರು ಸಂತೋಷವನ್ನು ತೆಗೆದು ಬಿಡಲಿಕ್ಕೆ ಬರಲಿಲ್ಲ, ನಿನಗಿರುವಂತ ಸಮಾಧಾನವನ್ನು ತೆಗೆದುಕೊಳ್ಳಕ್ಕೆ ಬರಲಿಲ್ಲ. ಜೀವವನ್ನೇ ದೇವರು ನಿನಗೆ ಕೊಡಲಿಕ್ಕಾಗಿ ಬಂದಂತ ಒಳ್ಳೆಯ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ ದೇವರು ಕೊಟ್ಟ, ದೇವರು ತೆಗೆದುಕೊಂಡ ಎಂಬುದಾಗಿ. ದೇವರು ಕೊಡಕ್ಕೆ ಹೊರತು ದೇವರಿಗೆ ತೆಗೆದುಕೊಳ್ಳಲಿಕ್ಕೆ ಆತನಿಗೆ ಏನಿಲ್ಲ, ಗೊತ್ತಿಲ್ಲ. ದೇವರು ಕೊಡುತ್ತಾನೆ ಹೊರತು ದೇವರು ತೆಗೆದುಕೊಳ್ಳುವನಲ್ಲ. ದೇವರು ನಮಗೆ ಕೊಟ್ಟಿದ್ದಾನೆ ಹೊರತು ಕೊಟ್ಟಿದ್ದನ್ನ ವಾಪಸ್ ಆತನು ಪಡ್ಕೊಳ್ಳುವನಲ್ಲ. ಈ ಬೆಳಗಿನ ವೇಳೆಯಲ್ಲಿ ಚೆನ್ನಾಗಿ ತಿಳ್ಕೊಳ್ರಿ. ದೇವ್ ನನಗೆ ರೋಗ ಕೊಟ್ಟ, ದೇವ್ ನನಗೆ ಕಷ್ಟ ಕೊಟ್ಟ, ದೇವ್ ನನಗೆ ಕಾಯಿಲೆ ಕೊಟ್ಟ, ದೇವ್ರು ನನಗೆ ಬಡತನ ಕೊಟ್ಟ, ದೇವ್ ನನಗೆ ತೊಂದರೆ ಕೊಟ್ಟ, ದೇವ್ ನನಗೆ ನಷ್ಟ ಕೊಟ್ಟ, ದೇವ್ರು ಎಲ್ಲನೂ ನನಗೆ ಎಲ್ಲ ಕೆಟ್ಟದನ್ನೇ ದೇವ್ರು ನನಗೆ ಮಾಡ್ತಾರೆ ಎಂಬುದಾಗಿ ಯೋಚನೆ ಮಾಡಬೇಡ್ರಿ. ನಹೋಮಿ ಹೇಳಿದಳು, ನನ್ನನ್ನು ನಹೋಮಿ ಎಂಬುದಾಗಿ ಕರಿಬೇಡ್ರಿ. ನಹೋಮಿ ಅಂದರೆ ರಮಣಿಯಳು ಎಂಬುದಾಗಿ. ಅವಳು ಹೇಳ್ತಾನೆ, ನನ್ನನ್ನ ಮಾರ ಅಂತ ಕರೀರಿ. ಯಾಕೆಂದ್ರೆ ದೇವರು ನನಗೆ ಒಳ್ಳೇದು ಮಾಡಿಲ್ಲ, ಕೆಟ್ಟದನ್ನ ಮಾಡಿ. ದೇವರನ್ನು ಬಿಟ್ಟು ಅವಳು ಹೋದಳು, ಅದರಿಂದ ಅವಳಿಗೆ ಕೆಟ್ಟದಾಯ್ತೆ ಹೊರತು
ದೇವರು ಅವಳಿಗೆ ಕೆಟ್ಟದ್ದೇನು ಮಾಡಲಿಲ್ಲ. ಅವಳಿಗೂ ಸಹ ಏನೂ ಇಲ್ಲದಂತ ಅವಳಿಗೆ ದೇವರು ರೂತಳೆಂಬ ಸೊಸೆಯನ್ನ ಕೊಟ್ಟು ಆ ಸೊಸೆಯಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿತ್ತು. ಅವನು ಹೇಳುದು, ನಾನು ಶಾಪಗ್ರಸ್ತಳು, ಮಾರವಾದವಳು, ನನ್ನಿಂದ ಒಳ್ಳೆದಿಲ್ಲ, ನನಗೇನು ಒಳ್ಳೆದಿಲ್ಲ ಎಂಬುದಾಗಿ ಹೇಳಿದ್ಲು. ಆದರೆ ಅವಳಿಂದಲೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾದ ಅವಶ್ಯಕತೆ ಉಂಟಾಯಿತು. ನನ್ನನ್ನು ಕೇಳುವ ಪ್ರಿಯಜನರೇ, ನಾನು ಸಹ ಚಿಂತೆ ಮಾಡಬೇಡ್ರಿ. ನಾನು ದರಿದ್ರನು, ನಾನು ಶಾಪಗ್ರಸ್ತನು, ನಾನು ಕೊರತೆಯಲ್ಲಿರೋನು, ಕಣ್ಣೀರಿಲನು, ನಾನು ಬಡವನು, ಅಯ್ಯೋ ಅಯ್ಯೋ ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ನಿನ್ನ ಮೂಲಕ ಯೇಸುವಿನ ನಾಮ ಈ ಲೋಕದಲ್ಲಿ ಮಹಿಮೆ ಹೊಂದಲಿಕ್ಕೆ ಹೋಗುವಂತದಾಗಿದೆ. ನೀನು ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ದೇವರು ಕೊಟ್ಟರು ಅಂತ ಹೇಳ್ಬೇಡ. ಇವತ್ತಿನ ಪರಿಸ್ಥಿತಿಗಾಗಿ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ ಅಂತೇಳು. ನಿನ್ನ ಮೂಲಕವಾಗಿ ಅದ್ಭುತ ಸೂಚಕ ಕಾರ್ಯಗಳು ನಡೀತವೆ. ಯೇಸು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡಿದಾತನು ಇನ್ನು ಮುಂದೆಯೂ ನನಗೆ ಒಳ್ಳೆಯವನೇ ಆಗಿದ್ದಾನೆ. ಹಲ್ಲೆಲೂಯಾ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ನಾನು ಹೇಳ್ತೀನಿ ಗಾಡ್ ಈಸ್ ಗುಡ್. ನೀವೆಲ್ಲರೂ ಸೇರಿ ಹೇಳ್ರಿ ಆಲ್ ದ ಟೈಮ್ ಎಂಬುದಾಗಿ. ಗಾಡ್ ಈಸ್ ಗುಡ್. ಶಬ್ದವಾಗಿ ಗಾಡ್ ಈಸ್ ಗುಡ್, ಗಾಡ್ ಈಸ್ ಗುಡ್. ಎಲ್ಲರೂ ಇಂಗ್ಲಿಷ್ ಮಾತಾಡ್ಬಿಟ್ರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಕರಗಳನ್ನು ತಟ್ಟುತ್ತಾ ದೇವರು ಮಹಿಮೆಪಡಿಸೋಣ. ಕರ್ತನು ಒಳ್ಳೆಯವನು, ನಮಗೆ ಇಂಗ್ಲಿಷನ್ನು ಮಾತಾಡಲಿಕ್ಕೆ ಸಹಾಯಕವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಯಾವಾಗಲೂ ಕರ್ತನು ಒಳ್ಳೆಯವನು, ಕರ್ತನು ಒಳ್ಳೆಯವನು, ಕರ್ತನು ಒಳ್ಳೆಯವನು, ಕರ್ತನು ಒಳ್ಳೆಯವನು. ಆತನ ಕೃಪೆಯು ಶಾಶ್ವತವಾದದ್ದು ವಾದು. ಕರ್ತನು ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯವನು ಅಂತ ಹೇಳ್ತೇನೆ ರೀ. ಸೈತಾನ್ ಬಂದು ಏನು ಒಳ್ಳೆಯವನು, ನಿನಗೇನು ಒಳ್ಳೇದು ಮಾಡ್ದ? ಕರ್ತನು ಒಳ್ಳೆಯವನು ಅಂತ ಹೇಳ್ರಿ. ಹಲ್ಲೆಲೂಯಾ. ನಿನ್ನ ಅನಾರೋಗ್ಯದಲ್ಲಿ ಏನು ನಿನಗೆ ಕಾಯಿಲೆ ವಾಸಿನೇ ಆಗಿಲ್ಲ, ನೋವು ಬಿಟ್ಟು ಹೋಗಿಲ್ಲ, ಹೇಳ್ರಿ ಕರ್ತನು ಒಳ್ಳೆಯವನು ಎಂಬುದಾಗಿ. ನಿಮ್ಮ ಕೊರತೆಗಳಲ್ಲಿ, ದರಿದ್ರರಲ್ಲಿ, ಸಾಲದಲ್ಲಿರುವಾಗ ಎಲ್ಲಿ ಸೈತಾನ್ ಬಂದ, ಎಲ್ಲಿ ಯೇಸು ಯೇಸು ಅಂತ ಹೇಳ್ತೀಯ, ನಿನ್ ಸಾಲ ತಿರ್ಲಿಲ್ಲ, ಹೇಳ್ರಿ ಯೇಸು ಒಳ್ಳೆಯವನು, ಯೇಸು ಒಳ್ಳೆಯವನು, ಯೇಸು ಒಳ್ಳೆಯವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಯೇಸು ಅಂತ ಹೇಳಿದ್ರೆ ಎಲ್ಲಿ ನಿನಗೆ ನಷ್ಟ, ಹೇಳ್ರಿ ಯೇಸು ಒಳ್ಳೆಯವನು. ಪ್ರೈಸ್ ಲಾರ್ಡ್. ಯೇಸು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವತನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಎಲ್ಲಾ ವೇಳೆಗಳಲ್ಲಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಕೊರತೆಗಳಲ್ಲಿ ಇರುವಾಗಲೂ, ಅವಮಾನಗಳಲ್ಲಿ ಇರುವಾಗಲೂ, ಅಭಿವೃದ್ಧಿಯಲ್ಲಿರುವಾಗಲೂ, ಸಂತೋಷದಲ್ಲಿರುವಾಗಲೂ, ಎಲ್ಲಾ ವೇಳೆಗಳಲ್ಲೂ ನನ್ನ ಯೇಸು ಒಳ್ಳೆಯವ, ನನ್ನ ಯೇಸು ಒಳ್ಳೆಯವ ಎಂಬುದಾಗಿ ಆಡಿ ಅರಸಿ ಕೊಂಡಾಡ್ರಿ. ಆತನ ಒಳ್ಳೆತನಗಳನ್ನ ಹೆಚ್ಚೆಚ್ಚಾಗಿ ಈ ವರ್ಷದಲ್ಲಿ, ಈ ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ನೋಡುವರಾಗಿರಿ. ಯೇಸು ಒಳ್ಳೆಯವ ಎಂಬುದಾಗಿ ಕರಗಳನ್ನು